ವೇದವಾಕ್ಯವನೆಲ್ಲ ಮೋನವಿನ್ ಕನ್ನಡದಿ ಹೋಲಿಸುವ ಜನರ ವೇದಮತಿ ಕೆಡಿಸಿರುವ ಸಾಧು ನಿಜಗುಳಿಗೆ ಮಣಿಯುವೆನೋ ಸಾಧು ನಿಜಗುಳಿಗೆ ಮಣಿಯುವೆನೋ ನಿಜವನ್ನರಿಸುವ ಶ್ರೀ ನಿಜ ಮುನಿಯ ಗ್ರಂಥವನ್ನು ನಿಜವಾಗಿ ಬೇಳೆ ನಿಜದೋರ್ಣ ಒಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನೋ ಸುಜನರಿಗೆ ನಿತ್ಯ ನಮಿಸುವೆನೋ ಬಂದ ಜೀವರಿಗೆಲ್ಲ ಅದ್ವೈತ ಬೋಧಾರಿ ಸುಂದರನಾಗಿ ಕೈದಾಸಿ ಜಡಿಸಿದ್ದ ಸಿದ್ಧಾರೂಢರಿಗೆ ನಂದನಂತೆ ಸಿದ್ಧಾರೂಢರಿಗೆ ನಂದನಂತೆ ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಗಜ್ಜನಿಗೆ ತನಕ ಬಾಳ ಮೂಗುತ್ತಲಿರ್ಪವೇ ಶಾಸ್ತ್ರವೆಂಬುವ ನರಿಗಳು ಬಾಳ ಶಕ್ತಿಯ ಶಿವಗರ್ಜನೆ ಬಾಳ ಕೇಳಿದ ಬಳಿಕ ಕೂಗಲು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ಸತ್ನಿತ್ಯಂ ಇಮರಮಚಲಂ ಸರ್ವಧಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ ಸದ್ಗುರುಂ ತಂ ನಮಾಮಿ ಸಿದ್ಧ ಸದ್ಗುರುಪಾದಾಬ್ಜಂ ಜನನಿ ಜನಕಸ್ತತಃ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿಪುರಸ್ವರಂ ಜಗದಾದಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಪರಮ ಅನುಭವ ಬೋಧ ಎನ್ನುವ ಗ್ರಂಥದ 5ನೇ ಸಂಧಿಯ 10ನೆಯ ಸೂತ್ರ ಇಂದಿನ ಆಧಾರದ ವಿಷಯವಾಗಿದ್ದು, ಈ ಸೂತ್ರದ ಪರ್ಯಂತರವಾಗಿ ನಿನ್ನೆ ದಿನ ಯಮನೇಮ ಅಂಗಗಳಲ್ಲಿ ಕೆಲವು ಅಂಗಗಳನ್ನು ಹೇಳ್ತಾ ಬಂದರು. ಅವೆಲ್ಲವೂ ಬಾಹ್ಯದ ನಿಯಮಗಳು. ಈಗ ಮುಂದೆ ಹೇಳುವಂಥ ಅಂತರಂಗದ ಸಾಧನೆಗಳು.
ಅವು ಬಹಿರಂಗದ ಸಾಧನೆಗಳು. ಆಸನ ಹಾಕಬೇಕು ಅಂದರೆ ಬಹಿರಂಗನೇ. ಮತ್ತು ಧ್ಯಾನ ಮುಂತ ಹೇಳುವಂಥ ಹಲವು ವಿಚಾರಗಳನ್ನು ನೋಡಿದಾಗ ಇಲ್ಲಿ ಹೇಳುವಂಥ ಸೂತ್ರದ ಅಭಿಪ್ರಾಯವೇನೆಂದರೆ, ಬಾಹ್ಯದ 4 ಅಂಗಗಳನ್ನು ಹೇಳಿ ಮತ್ತು ಇಂದ್ರಿಯ ಮನಸ್ಸು ಇವುಗಳು ಅಸದ್ವಿಷಯಗಳನ್ನು ಯಾವ ಹಿಡ್ಕೊಂಡವ ಅವುಗಳನ್ನ ಬಿಡಿಸಿ ಸದ್ವಿಷಯಗಳ ಕಡೆ ಪ್ರವೃತ್ತಿಯನ್ನು ಮಾಡಿಸುವುದೇ ಮುಂದೆ ಹೇಳುವಂಥ ಪ್ರತ್ಯಾಹಾರ ಎನ್ನುವ ಅಂಗ ಶಬ್ದದ ಅರ್ಥ. ಇವುಗಳನ್ನು ಬಿಡಿಸಬೇಕು, ಒಳಗೆ ಇಡಿಸಬೇಕು. ಅದಕ್ಕಾಗಿ ಇಲ್ಲಿವರೆಗೂ ಏನಾಗಿದೆ, ಆತ್ಮ ಸ್ವರೂಪ ಸಾಕ್ಷಾತ್ಕಾರದ ಜ್ಞಾನ ನಮಗೆ ಯಾಕೆ ಆಗ್ತಾ ಇಲ್ಲ ಅಂದರೆ, ಮನಸ್ಸು ಏನು ಮಾಡೋದಂದ್ರೆ ಹೊರಗಿನ ವಿಷಯಗಳನ್ನು ಹಿಡಿದದ. ಮೊನ್ನೆ ಉದಾಹರಣೆ ಹೇಳೀನಿ, ಇರುವೆ ಉಪ್ಪನ್ನು ಹಿಡಿದ ಕಾರಣ ಸಿಹಿ ಗೊತ್ತಾಗೋದಿಲ್ಲ. ಅದಕ್ಕೆ ಮನಸ್ಸಿಗೆ ಆನಂದ ಯಾಕೆ ಆಗೋದಿಲ್ಲ ಅಂದರೆ, ಅದು ಆನಂದ ಇಲ್ಲದ ವಿಷಯಗಳನ್ನು ಹಿಡ್ಕೊಂಡದ. ಸುಖವಿಲ್ಲದೊಡ ಸುಖವನ್ನಿಚ್ಛಯಿಸಿ ಸುಖದ ಬೆಂಬಳಿಗೊಂಡು ಬಿಡದಿರ್ಪ ತತ್ಸುಖ ಬುದ್ಧಿಯೇ ರಾಗವೆಂದು ಅಂತ ಮೊದಲು ಹೇಳ್ಯಾರಲ್ಲ ಅವರು. ಹಾಗಾಗಿ ಹೊರಗಣ ವಿಷಯದಳು ಎರಗಿದ ಮನವನು ನೆರೆ ತೆಗೆಯದ ಅವನಿಗೆ ಅಹುದೇ ಮುಕ್ತಿ. ಮುಕ್ತಿ ಆಗ್ತದಂದ್ರೆ ಹೇಳ್ತಾರ, ಹೌದೇ ಮುಕ್ತಿ. ನಿನಗ ಏನಾಗ್ಯದ ಅಂದ್ರೆ ಆನಂದ ದುಃಖ ಆಗ್ಯದ, ದುಃಖವೇ ಆನಂದ ಅಂತ ಅನಿಸದ. ಯಾಕಂದ್ರೆ ಮನಸ್ಸು ಹೊರಗ ವಿಷಯದಳು ಕೂಡ್ಯದ. ಮನಸ್ಸಿಗೆ ಬೇಕೆಲ್ಲ ಆನಂದ, ಆ ಆನಂದ ಬೇಕಾಗ್ಯದ, ಹೊರಗಿನ ವಿಷಯದಲ್ಲಿ ಕೂಡ್ಯದ. ಹೊರಗಿನ ವಿಷಯದಲ್ಲಿ ಆನಂದ ಅದೇನು? ಅದಕ್ಕೆ ಹೇಳಿದ್ರು, ಸುಖವಿಲ್ಲದಿದ್ದೊಡ ಸುಖ ತಾನೇ ನಿಶ್ಚಯ ಮಾಡಿದ. ಯಾರು ಹೇಳಿಲ್ಲ, ತನ್ನಸ್ಥಾನೇ ಮಾಡಿಕೊಂಡದ. ಹಾಗಾಗಿ ಅಂಥ ಮನವನ್ನು ತೆಗೆಯದೆ ಎಲ್ಲಿ ತೆಗಿಬೇಕು? ವಿಷಯಗಳಿಂದ ಮನಸ್ಸು ವಾಪಸ್ ತಗೋಬೇಕು. ನೋಡ್ರಿ, ವಿಷಯಗಳಿಂದ ಮನಸ್ಸು ವಾಪಸ್ ತೆಗಿಬೇಕಾಗದಲ್ಲ. ಹಾಗಾಗಿ ಆ ಒಂದು ದುಃಖದ ವಿಷಯಗಳಲ್ಲೇ ಕೂಡಿದಂಥ ಮನಸ್ಸನ್ನ ಆ ದುಃಖದ ವಿಷಯಗಳಿಂದ ಬಿಡಿಸಬೇಕಾಗಿದೆ. ಈಗ ಬಿಡಿಸ್ಬೇಕು. ಈ ರೀತಿ ಬಿಡಿಸದೆ ಇರುವವನಿಗೆ ಅಹುದೇ ಮುಕ್ತಿ. ಹೇಗೆ ಸಾಧ್ಯ ಮುಕ್ತಿ? ಅದಕ್ಕಾಗಿ ಮಹಾತ್ಮ ಹೇಳ್ತಾರೆ, ಅವನಿಗೆ ಮುಕ್ತಿ ಆಗುವುದಿಲ್ಲೆಂಬ ಭಾವ ಅಂತ. ಯಾಕಂದ್ರೆ ಅಂತರಂಗದ 4 ಸಾಧನಗಳನ್ನು ಒಲವಿಂ ತಿಳುಪುವೆನು ನಾನು ಅವರಿಂದೆ ಕಾಂತೆ ಚೈತನ್ಯ ವಿಶುದ್ಧತೆ ಅಹುದೆಂದು ಸಂತಸದಿಂದ ನೀನು ಅರಿಯುವುದು. ನಾನು ಹೇಳದನ್ನು ನೀ ತಿಳ್ಕೊ. ನಾ ಹೇಳಿದ್ದನ್ನು ಮಂದಿ ಹೋಗಿ ಇವ್ರು ಹಿಂಗೆ ಹೇಳಿದಲ್ಲ ಅಂತ ಹಿಂಗೆ ತಲೆ ಕೆಡಿಸಿ ಅಂತ ಹೋಗ್ಬೇಡ. ನಿನಗೇನಾಗಲ್ಲ. ಅವ್ರು ಹಿಂಗೆ ಹೇಳಿದ್ರಪ್ಪ ಅಂದ್ರೆ ಅವ್ರು ಹೆಂಗೆ ಹೇಳ್ಯಾರ ಅದನ್ನು ನೀ ತಿಳ್ಕೊ ಮೊದಲು. ಮಂದಿ ಹೇಳಿದ್ರೆ ಏನಾಗ್ತದೆ? ಹಾಗಾಗಿ ಒಳಗಿರುವ ಸಾಧನ ಯಾವುದು ಅಂದರೆ ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತಾವಲ್ಲ 4. ಇವು ಒಳಗೂ ನೋಡು. ಇವುಗಳಲ್ಲಿ ಮೊದಲು ಪ್ರತ್ಯಾಹಾರಾದಿ ಸಾಧನಗಳನ್ನು ನಾನು ಹೇಳುತ್ತೇನೆ.
ಅವುಗಳನ್ನು ನೀನು ಅಭ್ಯಾಸ ಮಾಡುವುದರಿಂದ ಮೊದಲು ನಾಡಿ ಶುದ್ಧಿ ಆಯಿತು, ದೇಹಕ್ಕೆ ನಿರೋಗ ಶುದ್ಧಿ ಆಯಿತು. ಈಗ ಮನೋಶುದ್ಧಿ ಆಗುವುದು, ಮನಸ್ಸು ಶುದ್ಧ ಆಗ್ತದೆ. ಅದರಿಂದ ನಾನು ಹೇಳುವುದನ್ನು ನೀನೇ ಏಕಾಗ್ರತೆಯಿಂದ ಕೇಳು. ಏನು ಹೇಳ್ತೀನಂದರೆ, ತನಗೆ ಅತಿ ಪ್ರಿಯವಾದ ವಿಷಯ ಹೊಂದಿರೆ ಯೋಗವನ್ನು ಮಾಡಲಿಯದ ಕಥದಿಂದೆ ವನಿತೆ ಕೇಳು. ಆ ದೇಶವನ ತೊಲಗಿ, ಆ ದೇಶವನ ಪಿಂಗಿ ತೊಲಗಲ್ಕೆ ತನು ಪ್ರತ್ಯಾಹಾರ ಅದು ಎನಿಪುದು ಅಂದ್ರು. ಅಂದರೆ ನಿನಗ ಅತಿ ಪ್ರಿಯ ಅದ, ನನಗೆ ಅತ್ಯಂತ ಪ್ರಿಯ. ಯಾವಾಗ ಮನಸ್ಸಿಗೆ ಅತ್ಯಂತ ಪ್ರಿಯವಾದ ವಸ್ತು ಆದಂದ್ರೆ ಆ ವಸ್ತುವನ್ನು ಬಿಟ್ಟು ಮನಸ್ಸು ಇರಲಿಕ್ಕೆ ಪ್ರಯತ್ನ ಮಾಡೋದಿಲ್ಲ. ತಿರ್ಗಾ ಆ ವಸ್ತುವಿನಲ್ಲಿಗೆ ಹೋಗ್ತದೆ. ಅದೆಷ್ಟೇ ನೀನು ಪ್ರಯತ್ನ ಮಾಡಿದ್ರೂ ಮತ್ತೆ ಅಲ್ಲಿಗೆ ಬರ್ತದೆ ಮನಸ್ಸು. ಸಾಮಾನ್ಯ ಕೆಲವು ಅಭ್ಯಾಸಗಳೇ ಎಷ್ಟೋ ವಿಚಾರವನ್ನು ಮಾಡಿದಾಗ ಗೊತ್ತಾವ. ಅದರಲ್ಲಿ ಅತ್ಯಂತ ಪ್ರೀತಿಗೆ ಪಾತ್ರವಾದ ವಿಷಯ ಒಂದೆತ್ತಂತ ಇಟ್ಕೋ. ಮನಸ್ಸಿಗೆ ಎಲ್ಲ ವಿಷಯಗಳು ಪ್ರೀತಿ ಆಗೋದಿಲ್ಲ. ಅದರಲ್ಲಿ ಕೆಲವೊಂದು ವಿಷಯಗಳು ಕೆಲವೊಂದು ಮನಸ್ಸಿಗೆ ಪ್ರೀತಿ ಆಗ್ತವ. ಯಾವ ಮನಸ್ಸಿಗೆ ಪ್ರೀತಿ ಆಗ್ಯದ ಇನ್ನೊಂದು ಮನಸ್ಸಿಗೆ ಅದು ಅಪ್ರೀತಿ ಆಗ್ತದೆ. ಹೌದಿಲ್ಲ? ಜಗತ್ತಿನ ನಿಯಮ. ಅಂದರೆ ವಸ್ತುಗಳಲ್ಲಿ ಪ್ರೀತಿ ಅಪ್ರೀತಿ ಆದ ನಂತರ ಮನಸ್ಸೇ ಇದರಲ್ಲಿ ಪ್ರೀತಿ ಸುಖ, ಇದರಲ್ಲಿ ದುಃಖ ಅಂತ ಮನಸ್ಸೇ ನಿಶ್ಚಯ ಮಾಡೋದ ವಿನಃ ಇದನ್ನ ಯಾರು ಮಾಡ್ಯಾರ ಅಂತ. ಹಾಗಾಗಿ ಅಂಥ ಒಂದು ವಸ್ತು ಇರಲಾಗಿ ಯೋಗ ಅಭ್ಯಾಸವನ್ನ ಮಾಡಲಿಕ್ಕೆ ನಿನಗೆ ಬಿಡುವುದಿಲ್ಲ ಆ ಮನಸ್ಸು. ಯಾಕ? ನಿನಗೆ ಪ್ರೇಮವಾದ ವಿಷಯದ ಕಡೆ ಹೋಗ್ತದ. ನಿನಗೆ ಯೋಗ ಯಾವಾಗ ಮಾಡಕ್ಕೆ ಬಿಡ್ತದ? ಹಾಗಾಗಿ ಅಂಥ ಯಾವುದಾದರೊಂದು ಅತಿ ಪ್ರಿಯವಾದ ಮೋಹದ ಒಂದು ವಿಷಯ ಇತ್ತು ಅಂತ ಹಿಡ್ಗಾರಿ. ಆ ಒಂದೇ ವಸ್ತು ಯೋಗ ಅಭ್ಯಾಸಕ್ಕೆ ನಿನಗೆ ಆತಂಕ ಮಾಡ್ತದ, ತೊಂದರೆ ಕೊಡ್ತದ. ಇಲ್ಲಿ ಯಾವುದಿಲ್ಲ, ನನಗೆ ಒಂದೇ ಆದಂದ್ರೆ ಒಂದೇ ಸಾಕಂತಾರೆ ಅವರು. ಒಂದೇ ವಸ್ತು ತೊಂದರೆ ಕೊಡ್ತದಂದ್ರೆ ಹಲವು ಇದ್ರೆ ಮುಚ್ಚಿ ಹಾಕ್ತದೆ. ಹಾಗಾಗಿ ಆ ಸಮಯದಲ್ಲಿ ಏನು ಮಾಡಬೇಕು ಅನುವು ಹೇಳ್ತಾರೆ. ಒಳಗೆ ವಿಚಾರ ಮಾಡಿ ನೋಡು. ಯಾವಾಗ ಆ ಮೋಹಕವಾದ ವಸ್ತು ನಿನ್ನ ಎದುರಿಗೆ ಎದ್ದು ನಿನ್ನ ಅಭ್ಯಾಸ ಮಾಡಲಿಕ್ಕೆ ಬಿಡವಲ್ತು ಅಂದ್ರೆ ಒಂದು ನಿಶ್ಚಯ ಮಾಡು, ನೀನೇ ಆ ವಸ್ತು ಎಲ್ಲದ ಅಲ್ಲಿ ಬಿಟ್ಟು ನೀನೇ ದೇಶ ಅಂದ್ರೆ ಜಾಗವನ್ನು ಬಿಟ್ಟು ಹೋಗ. ಇದು ಮಾಡಕ್ ಬರ್ತದ ನೋಡ್ರಿ. ಮುಂದೆ ಇಟ್ಕೊಂಡು ಅದನ್ನ ಮಾಡ್ತೀನಿ ಅದು ಹೆಂಗ್ ಬಿಡ್ತದ? ಬಿಡವಲ್ತಲ್ಲ. ಅಂದ್ರೆ ಅದು ನಿನ್ನ ಬಿಡವಲ್ತಂದ್ರೆ ನೀನು ಅದನ್ನ ಬಿಟ್ಟು ಹೋಗಿ ಬರ್ತದಲ್ಲ. ನೋಡಿ ಎಷ್ಟು ಚಂದ ಹೇಳ್ತಾರೆ. ಯಾವ ವಸ್ತುವನ್ನು ನಾವು ಬಿಡಕ್ಕೆ ಅಸಾಧ್ಯ ಅಂತೀವಿ ಅದನ್ನು ನಾವು ಬಿಟ್ಟು ಹೋಗಿ ಬರ್ತದ. ಆದ್ರೆ ಆ ಧೈರ್ಯ ನಮಗಿಲ್ಲಲ್ಲ. ನಾವು ಅದನ್ನು ಇರಬೇಕು ಇದನ್ನು ಇರಬೇಕು, ಇದ್ರಾಗ ನಾವು ಮುಕ್ತರಾಗಬೇಕಂತೀವಿ. ಹೌದಿಲ್ಲ? ಆ ಕಾರಣದಿಂದ ಎಲ್ಲಿ ಆದರೂ ಅಂತ ಮೋಹದ ವಸ್ತು ಎಲ್ಲಿಲ್ಲ ಅಲ್ಲಿ ನೀನು ಹೋದ್ರೆ ನೀನು ನಿರ್ವಿಘ್ನದಿಂದ ನಿನ್ನ ಯೋಗ ಅಭ್ಯಾಸ ನಡೀತದಲ್ಲಿ. ನಡೆಯಂಗಿಲ್ಲ. ಮೊದಲು ಮಾಡಕ ಹೇಳಲ್ಲ, ಅದು ಮಾಡಲಿಕ್ಕೆ ಬಿಡಲಾದ ಪ್ರಸಂಗ ಇದ್ರೆ ಹಿಂಗ ಮಾಡಂದ್ರು. ಅಲ್ಲೇ ಎದುರಿಗಿದ್ದು ಮಾಡಕ್ ಬರ್ತದಂದ್ರೆ ನೀನು ಹೋಗೋ ಅವಶ್ಯಕತೆ ಇಲ್ಲ. ಯಾಕೆ ಹೋಗ್ತಿದ್ದಿ?
ಹೋಗೋ ಅವಶ್ಯಕತೆ ಇಲ್ಲ. ಇದಕ್ಕೆ ಏನು ಅಂದರೆ ತನು ಪ್ರತ್ಯಾಹಾರ ಅಂದರೆ ಇದಕ್ಕೆ ಅಭ್ಯಾಸವನ್ನು ಮಾಡಿಸ್ಬೇಕು. ಅದಕ್ಕಾಗಿ ಎಷ್ಟೋ ಜನರ ಪ್ರಮಾಣ ಅವಲ್ಲ. ಸಾಧುಗಳು, ಸಂತರು ಬಿಡೋಣ, ಮಹಾಜ್ಞಾನಿಗಳಾಗಿ ಬಿಟ್ಟೋದ್ರು ಅವರು. ಎಷ್ಟೋ ಜನ ಸಾಧುಗಳಾಗಿ ಹೋಗಿರಲ್ಲ. ಮನೆಯಲ್ಲಿರ್ತಕ್ಕಂಥ ಮಕ್ಕಳು ಬಿಡಲಿಲ್ಲ, ಹೆಂಡರು ಬಿಡಲಿಲ್ಲ, ಯಾರು ತನ್ನ ಬಿಡಲಿಲ್ಲ ಅಂದರೆ ಅವುಗಳನ್ನು ಬಿಟ್ಟು ಅವ್ರು ಹೋದ್ರು ನೋಡು. ಅನುಭವ ಅವಲ್ಲ. ಬಿಟ್ಟು ಹೋದ್ರು, ಇನ್ನು ಅಲ್ಯಾರ ಅವರು ಬಿಟ್ಟು ಹೋದ್ರು. ಅದರಂತೆ ಇಲ್ಲಿ ನಿರ್ಮಳ ಯೋಗ ಸತ್ಕರ್ಮದೋಳ್ ಇಹೇ ಎಲೆ ಬಾಹ್ಯ ಕರ್ಮವನ್ನೆಲ್ಲವನ್ನು ಉಳಿದಿಹೆದು ಕರ್ಮೇಂದ್ರಿಯ ಅದಕ್ಕೆ ಪ್ರತ್ಯಾಹಾರವೆಂದು ಅರಿವುದು ಧರ್ಮ ಸಂಪೂರ್ಣ ಮಾನಸೇ ನೀನು. ಅಂದರೆ ಸಕಲ ನೀತಿ ಶಾಸ್ತ್ರದ ಜ್ಞಾನದ ಧರ್ಮವುಳ್ಳಂಥ ಮೈತ್ರಿ. ಇವು ಶಾಸ್ತ್ರ ಕೇಳಿದ ಮೇಲೆ ಬರ್ತಾವಿಲ್ಲ, ಧರ್ಮ ಯಾವುದು ಅಧರ್ಮ ಯಾವುದು. ಹಾಗಾಗಿ ಅಂಥ ಧರ್ಮ ಜ್ಞಾನವುಳ್ಳ ಮೈತ್ರಿಯೇ ಬಾಹ್ಯ ಕರ್ಮ ಅಂದ್ರೇನು? ಇಲ್ಲಿ ನಿರ್ಮಳ ಅಂದರೆ ಪರಿಶುದ್ಧವಾದ ಯೋಗದಲ್ಲಿ ನೀ ಇರಬೇಕಂದ್ರೆ ನೀನು ಯಾವಾಗಲೂ ಉತ್ತಮ ಕರ್ಮದಲ್ಲೇ ನಿಂದರು. ಅವ್ರು ಹೇಳ್ಯಾರ ಅಂದ ಅವ್ರ ಸಲುವಾಗಿ ನಾನು ಮಾಡ್ದೇನ್ರಿ, ಇಲ್ಲ ನಾವು ಮಾಡ್ತದ್ದಿಲ್ಲ. ಇವ್ರ ಸಲುವಾಗಿ ನಾವು ಹ್ಞೂ ಅಂದೇನ್ರಿ, ಇಲ್ಲಂದ್ರೆ ಹ್ಞೂ ಅಂತಿದ್ದಿಲ್ಲ. ಅವ್ರ ಸಲುವಾಗಿ ನೀವು ಹ್ಞೂ ಅಂದಿದ್ದು ಪಾಪ ನಿನಗೆ ಬಂತು ನೋಡು. ನಿನಗಾನ ಲಾಭ ಆಯ್ತಾ? ನಿನಗಾನ ಏನಾದರೂ ಉತ್ತಮವಾದದ್ದು ಏನನ್ನಾಯ್ತಾ? ಅವರ ಸಲುವಾಗಿ ನಾವು ಇಷ್ಟು ಅವರು ದುಷ್ಕರ್ಮಗಳನ್ನು ಮಾಡೋರನ್ನ ನಾವು ಅವರ ಮಾತುಗಳನ್ನು ಹಾಡಿದ್ರೆ ಸಾಕು, ನಮಗೆ ದುಷ್ಕರ್ಮ ಬರ್ತಾವ. ಈ ಶಾಸ್ತ್ರನೇ ಹುಡುಗಾಟಿಗೆ ಅನ್ನೋದು. ಹಾಗಾಗಿ ಅವರು ಮಹಾತ್ಮ ಹೇಳ್ತಾರೆ, ಕರ್ಮೇಂದ್ರಿಯಗಳ ಹೊರಗಿನ ದುಷ್ಕರ್ಮಗಳನ್ನು ಬಿಡಬೇಕು. ಕೆಟ್ಟ ಕರ್ಮಗಳನ್ನ ಮಾಡೋದು ಯಾವುದು? ಕರ್ಮೇಂದ್ರಿಯಗಳಿಲ್ಲ. ಈಗ ನಾವು ಇಲ್ಲಾದ್ರೂ ಕೂಡ ಅವ್ರು ಮಾಡ್ತಾರ್ರಿ, ಅದಕ್ಕೆ ನಾವು ಮಾಡಿದ್ವಿ ಅಂದರೆ ನಿನ್ನ ಕೈನೇ ಕಾರಣ. ಇಲ್ರಿ ನಾನು ಹೋಗ್ತಿದ್ದಿಲ್ಲ, ಅವ್ರು ಹೋದಕ್ಕೆ ನಾವು ಹೋದೆ, ನಿನ್ನ ಕಾಲೇ ಕಾರಣ. ಅವರು ಮಾತಾಡ್ತಿದ್ರಿ, ಅದಕ್ಕೆ ಅವ್ರ ಜೊತೆ ನಾನು ಮಾತಾಡಿದೆ, ನಿನ್ನ ಬಾಯಿಯೇ ಕಾರಣ. ಅವ್ರ ಕೈ, ಅವ್ರ ಕಾಲ, ಅವ್ರ ಬಾಯಿ ಅಲ್ಲ. ಆದ್ರೂ ಚೆಕ್ಕೆ ಬಿಡಿತು ನೋಡಿ ನನಗೆ. ಹಾಗಾಗಿ ಆ ಎಲ್ಲ ಕರ್ಮಗಳನ್ನು ಬಿಟ್ಟು ಯೋಗ ಅಭ್ಯಾಸದಲ್ಲಿ ನಿರ್ಮಲವಾದದ್ದು ಇರಲಿ. ನಿನ್ನ ಶುದ್ಧತೆ, ಕೈ ಶುದ್ಧ ಇರಲಿ, ಬಾಯಿ ಶುದ್ಧ ಇರಲಿ, ಎಲ್ಲವೂ ಶುದ್ಧ ಇರಬೇಕಂತಾರ ಅವರು. ಹೀಗೆ ಸತ್ಕರ್ಮಗಳಲ್ಲಿ ನಿರತವಾಗಿದ್ದರೆ ಅದು ಕರ್ಮೇಂದ್ರ ಪ್ರತ್ಯಾಹಾರ ಅಂದ್ರೆ ಪಥ್ಯವು. ಪಥ್ಯ ಮಾಡಿಬಿಟ್ಟು ಅಂದ್ರೆ ಏನರ್ಥ? ನಾವಿವತ್ತು ಉಪವಾಸ ಅಂದ್ರೆ ಏನು, ಊಟ ಮಾಡಂಗಿಲ್ಲ ಅಂತ ಅಂದ್ರೆ ಯಾರಿಗೆ ಮಾಡಿದ ಪಥ್ಯ ನೀನು? ಅಂದ್ರೆ ಪ್ರಾಣಕ್ಕೆ ಪಥ್ಯ ಮಾಡಿದ ನೀನು. ಅದನ್ನ ಆ ಪಥ್ಯ ಯಾವನ್ನ ಮಾಡ್ತಿದ್ದಿ? ಬಾಯಿಂದ ಮಾಡ್ತಿದ್ದಲ್ಲ, ಬಾಯಿಗೆ ಹಣ್ಣು ಆಗ್ತದನ ಅವತ್ತು. ಮತ್ತೆ ಅದನ್ನ ಹತೋಟಿ ಮಾಡಿದಿಲ್ಲ. ಹಿಂಗ ಮಹಾತ್ಮ ಹೇಳ್ತಾರೆ. ಹಾಗಾಗಿ ಇದು ಕರ್ಮೇಂದ್ರಿಯ ಪ್ರತ್ಯಾಹಾರವೆಂದು ಹೇಳಲ್ಪಡುವುದು. ಇವನು ಮಾಡದಿದ್ರೆ ಅವೇನು ಮಾಡ್ತಾವ? ಹಾಗಾಗಿ ಓತು ನಿಜಾತ್ಮ ಅನುಭೂತಿಯೊಳರೆ ಬಾಹ್ಯ ಜಾತ ಶಬ್ದಾದಿ ವಿಷಯದಿಂದ ನೀತಿ ವಿಡಿದು ತೆಗೆಯಲು ಚೇತನೇಂದ್ರಿಯ ವ್ರತಕ್ಕೆ ಪ್ರತ್ಯಹರಣವದು. ಅಂದ್ರೆ ನಾಶ ಮಾಡಿದಂಗೆ. ಏನು ನಾಶ? ಅವು ಬಾಹ್ಯದಲ್ಲಿ ಏನೇನು ಹೋಗ್ತಿದ್ವಲ್ಲ ಅವಕ್ಕೆಲ್ಲ ನಾಶ ಮಾಡಿದಂಗ. ಹೇಗೆಂದ್ರೆ
ಇಲ್ಲಿ ಓತು ನಿಜಾತ್ಮ ಅನುಭೂತಿಗಳು ಅಂದ್ರೆ ನಮ್ಮ ನಿಜ ಸ್ವರೂಪದ ಅಪರೋಕ್ಷ ಅನುಭವದಲ್ಲಿ ನಾವು ಇರಲಾಗಿ ಹೊರಗಿನ ಜಾತ ಸಮೂಹ ಅಂದ್ರು. ಜಾತ ಸಮೂಹ ಅಂದ್ರೆ ಹುಟ್ಟಿದಂತ ಜ್ಞಾನೇಂದ್ರಿಯಗಳ ಗುಂಪಾದಲ್ಲ, ಐದಾವಲ್ಲ, ಅದಕ್ಕೆ ಸಮೂಹ ಅಂದ್ರು. ಸಮೂಹದಲ್ಲಿ ಶ್ರೋತ್ರ, ತ್ವಕ್ಕು, ಜಿಹ್ವೆ, ನೇತ್ರ, ಗ್ರಹಣ ಅಂತ 5 ತಗೊಂಡು ಇವು ಐದು ಹೊರಗಿನ ಶಬ್ದಾದಿ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧದಲ್ಲಿ ಇವೇನಾಗ್ಯಾವ ಕೂಡವಿಲ್ಲವು, ಅದರಲ್ಲ ಕೂಡಿದ್ದು. ಅವುಗಳನ್ನ ಆ ವಿಷಯಗಳಿಂದ ತೆಗಿಬೇಕಾದ್ರೆ ಏನ್ ಮಾಡ್ತಿದ್ದಿ? ತೆಗಿಬೇಕಾಗಿತ್ತಂದ್ರೆ ನೀನು ಅಂತರಂಗದ ಆತ್ಮ ಸ್ವರೂಪದಲ್ಲಿ ಅವುಗಳನ್ನ ಚೆನ್ನಾಗಿ ಈ ರೀತಿ ನೀನು ಮಾಡಿದ್ದಾದರೆ ಹಿಂದಿರಿಸುವ ಪ್ರಯತ್ನ ಹೇಳಿದ್ನಲ್ಲ. ಜ್ಞಾನೇಂದ್ರಿಯ ಮಾಲಕರು, ಕರ್ಮೇಂದ್ರಿಯ ಸೇವಕರು. ಮಾಲಕ ಹೇಳಿದ ಸೇವಕ ಮಾಡಿಲ್ಲ ಅಂದ್ರೆ ಮಾಲಕ ಹೇಳಿದಂತೆ ಕಾರ್ಯ ಆಗ್ತದೇನು? ಹೋಗಿ ಅಲ್ಲೊಂದು ಒಲೆ ಸಪ್ಪೆ ತಗೊಂಬಂದ, ಇವನು ಹೋಗಲೆಲ್ಲ ಸಪ್ಪೆ ತಂದಂಗಾಯ್ತೇನು ಅಂದ್ರೆ ಹೊರಗಿನ ಸಪ್ಪೆ ಹೊರಗಾದಲ್ಲ, ಮನೆಯೊಳಗೆ ಬಂತೇನದು, ಒಳಗೆ ಬರಲ್ಲ ನೋಡ್ರಿ, ಹೊರಗಾವವು. ಅದರಂತೆ ಪ್ರತಿಯೊಂದು ವಸ್ತು ಹೊರಗಾವಿಲ್ಲ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಾದಿ ಹೊರಗಾವಿಲ್ಲ. ಹೊರಗಿದ್ದು ಒಳಗ ತಂದು ಹಾಕಬೇಕಾದ್ರೆ ಸೇವಕರು ಕಾರ್ಯ ಮಾಡಿದರೆ ಮಾಲಕನ ಮನೆ ತುಂಬ್ತ. ಇಲ್ಲಂದ್ರೆ ಅದೇ ಪ್ರಕಾರ ಇಲ್ಲಿ ಕರ್ಮೇಂದ್ರಿಯಗಳನ್ನ ಬಿಡಿಸಿ ಅನುವಿನಿಂದ ತೆಗೆದ್ರೆ ಏನಾಯ್ತು? ಹೊರಗಿನ ಯಾವ ಸಂಬಂಧ ಇಲ್ಲ ನೋಡಿ, ಕಾರ್ಯನ ಆಗೋದಿಲ್ಲ ಅಲ್ಲಿ. ಹಾಗಾಗಿ ಅವುಗಳನ್ನ ಹಿಮ್ಮಡಿ ಮಾಡಿದರೆ ಇದು ಜ್ಞಾನೇಂದ್ರಿಯಗಳಿಗೆ ಪ್ರತ್ಯಾಹಾರವೆಂದು ಆಯ್ತಪ್ಪ ಬಿಟ್ಟು ಬಿಡಮ್ಮ, ಅದು ವಿಷಯನ ಬಿಡಂತ ನಾವು. ಯಾಕಂದ್ರೆ ಯಾರಿಗೆ ಅದು ವಿಷಯ ಗೊತ್ತದ ಅವನಿಗೆ ತಂದು ಕೊಡಂತ ನಾ ಹೇಳಿದ್ದೆ. ಅವನಿಗೆ ಎಷ್ಟು ಸಲ ಹೇಳಿದ್ರು ಕೂಡ ಅವನು ತಂದು ಕೊಡೋವಲ್ಲ ಅಂದ್ರೆ ಅವನು ಹೇಳದೆ ಬಿಡಮಂತ ಇವನು ಬಿಟ್ಬಿಡ್ತಾನ ನೋಡ್ರಿ. ಅರ್ಥ ಸ್ಪಷ್ಟ ಆಯ್ತಿಲ್ಲ? ಮೋಟ ಮಾತನ್ನ ಹೇಳೋದು. ಅವನು ಹೇಳ್ತಾನೆ, ಮತ್ತೆ ಅವನಿಗೆ ಹೇಳಿ ಸಾಕಾಯ್ತು, ಇಲ್ಲ ಬಿಡು, ಅದನ್ನು ಬಿಡಮ್, ಮತ್ತೆ ಬೇರೆ ನೋಡಮ್ಮಂತ ನಾವು. ಇದು ಅನುವು. ಹೀಗೆ ಎಲ್ಲೆಲ್ಲಿ ದುರ್ವಿಷಯಾಳಿಗಳುಂಟು ಅವರಲ್ಲಿ ಕೂಡದೆ ನಿಜ ಇಂದ್ರಿಯ ವೃತ್ತಿ ಒಳ್ಳಿತರಳು ವರ್ತಿಸುತ್ತಿರಲು ಅವಕದೆ ಬಲ್ಲಳೆ ಪ್ರತ್ಯಹರಣವೆನದು. ಮತ್ತೆ ಜ್ಞಾನೇಂದ್ರಿಯಕ್ಕೆ ಮತ್ತೆ ಹೇಳ್ತಾರ, ಎಲ್ಲೆಲ್ಲಿ ಅಂದ್ರೆ ಯಾವ್ಯಾವ ಸ್ಥಳದಲ್ಲಿ ದುರ್ವಿಷಯಗಳು ಅಂದ್ರೆ ಕೆಟ್ಟ ಪದಾರ್ಥಗಳು. ಜಗತ್ತಿನಲ್ಲಿ ಎರಡಾವಲ್ಲ, ಒಳ್ಳೆ ವಿಷಯಗಳಾವ, ಕೆಟ್ಟ ವಿಷಯಗಳಾವ. ನಮಗ ಅನುಭವ ಅದ, ಕೆಟ್ಟದ್ದು ಯಾವುದಂತನೂ ಗೊತ್ತದ, ಒಳ್ಳೇದು ಯಾವುದಂತನೂ ಗೊತ್ತದ. ಅದಕ್ಕೆ ಒಳ್ಳೆಯದನ್ನ ಒಳಗಿಟ್ಕೊಂಡು ಕೆಟ್ಟ ಮಲಮೂತ್ರವನ್ನ ಹೊರಗೆ ಬಿಟ್ಟು ಬರ್ತೀವೋ ಮನೆಗೆ ಬಿಡ್ತೀವಿ ನಾವು. ಯಾಕೆ ಹೊರಗೆ ಬಿಡ್ತವ? ಮನೆಗೆ ಬಿಟ್ರೆ ಆತಿತ್ತಲ್ಲ, ಕೆಟ್ಟದಾದಂತ ಗೊತ್ತದಲ್ಲ, ಅದಕ್ಕೆ ಹೊರಗೆ ಬಿಡ್ತಿದ್ವಿ. ಆ ಕೆಟ್ಟದ್ದ ಆದಂತ ಗೊತ್ತಿಲ್ಲದಂತ ಶಿಶು ಎರಡೂ ಮನೆಗೆ ಬಿಡ್ತದ ನೋಡ್ರಿ. ಹೌದಲ್ಲ? ಕೂಸು ಅದು ಎರಡು ಮನೆಗಿಲ್ಲ. ಆ ಹೊಟ್ಟೆಗೆ ಒಳಗೋಗೋದನ್ನು ಇಟ್ಕಂತದ, ಹೊರಗೆ ಬಿಡೋದನ್ನು ಅಲ್ಲೇ ಬಿಡ್ತದ. ಯಾಕೆ? ಅದಕ್ಕೆ ವಿವೇಕವಿಲ್ಲ, ವಿಚಾರವಿಲ್ಲ, ಗೊತ್ತಿಲ್ಲ.
ಅದರಂತೆ ಯಾವ್ಯಾವ ಸ್ಥಳದಲ್ಲಿ ಅಸದ್ವಿಷಯಗಳು ಉಂಟೋ ಅವುಗಳಲ್ಲಿ ನಿಜೇಂದ್ರಿಯ ಅಂದ್ರೇನು? ಜ್ಞಾನೇಂದ್ರಿಯ ಅಂತ. ಆ ಇಂದ್ರಿಯ ವೃತ್ತಿಯಲ್ಲಿ ಕೂಡದೆ ಸದ್ವಿಷಯಗಳು, ಒಳ್ಳೆತರುಳಂದ್ರೇನು? ದುಷ್ಟರನ್ನ ದೂರ ಇಡು, ಶಿಷ್ಟರನ್ನ ಆದರ ಮಾಡೋ ಅಂದ್ರು. ಕೆಟ್ಟವರನ್ನ ಬಿಡು ಅಂತ ಹೇಳ್ತಲ್ಲ ಶಾಸ್ತ್ರ, ಒಳ್ಳೆಯವರನ್ನ ಕೂಡು ಅಂತ ಹೇಳ್ತದ. ಸಂದರ್ಭ ಬಂತು ಅಂದ್ರೆ ಸರ್ವಜ್ಞ ಒಂದು ಮಾತು ಹೇಳ್ಯಾನ, ಕೆಟ್ಟವರ ಸಂಘವನ್ನ ದೂರ ಮಾಡಲಿಕ್ಕೆ ದುಡ್ಡು ಕೊಟ್ಟಾದ್ರೂ ದೂರ ಮಾಡಂದ್ರು. ಕೆಲವೊಂದು ಪ್ರಸಂಗದಲ್ಲಿ ಅವನು ಬಿಡೋದಾಗಲ್ಲಂದ್ರೆ ಅವನಿಗೆ ದುಡ್ಡು ಕೊಟ್ಟಾದ್ರೂ ದೂರ ಸರಿಸಿಬಿಡು, ಹೋಗ್ಲಿ 4 ರೂಪಾಯಿ ಖರ್ಚಾದ್ರಾಗಲಿ. ಒಳ್ಳೆಯವ್ರ ಸಂಘ ದೊರೆಯಲಿಲ್ಲ ಅಂದ್ರೆ ದುಡ್ಡು ಖರ್ಚು ಮಾಡಿಕೊಂಡಾದ್ರೂ ಸಂಘ ಮಾಡೋಣ. ಹೋಗು, ನೀವು ಒಳ್ಳೆಯವ್ರು ಇಲ್ಲಿಲ್ಲ ಅಂದ್ರೆ ಜಗತ್ನಾಗ ಒಳ್ಳೆಯವರೇ ಇಲ್ಲ ನಿನ್ಗೆ. ಅವರಲ್ಲಿ ಹೋಗಿ ಕೂಡು, ಖರ್ಚಾದ್ರಾಗಲಿ 4 ರೂಪಾಯಿ, ಒಳ್ಳೇದಲ್ಲ. ನಾವು ಏನು ಮಾಡ್ತೀವಿ ಅಂದ್ರೆ ಕೆಟ್ಟವರನ್ನ ಖರ್ಚು ಮಾಡಿಕೊಂಡು ಅವರ ಸಂಘ ಮಾಡಕ್ ಪ್ರಯತ್ನ ಮಾಡ್ತೀವಿ. ಒಳ್ಳೆಯವರು ಖರ್ಚು ಮಾಡಲಾರ ಸಿಕ್ಕರು ಕೂಡ ಕೆಲವೊಂದ್ಸಲ ದೂರ ಮಾಡೋ ಪ್ರಯತ್ನ ಮಾಡ್ತದ ಮನಸ್ಸು. ಯಾಕ ಮಾಡ್ತದ ಹಿಂಗಂದ್ರೆ ಅದಕ್ಕೆ ಸರಿಯಾದ ವಿವೇಕ ಮನಸ್ಸಿಗಿಲ್ಲ ಅಂತ ಅರ್ಥ ಮಾಡಬೇಕು. ದೃಢ ಆಗಿಲ್ಲ ಅದಕ್ಕಿನ್ನು. ಹಾಗಾಗಿ ಈ ರೀತಿ ನಾವು ವಿಚಾರವನ್ನು ಮಾಡ್ತಾ ಇದ್ರೆ, ಹೇ ತಿಳಿದಂತ ಮೈತ್ರೆ, ಅದೇ ಪ್ರತ್ಯಾಹಾರವೆನಿಸುವುದು. ಅದೇ ನೋಡ ಪ್ರತ್ಯಾಹಾರ. ಹೀಗೆ ವಿಚಾರ ಮಾಡ್ತಾ ಹೋದಂಗೆಲ್ಲ ಮಹಾತ್ಮರು ಹೇಳ್ತಾರೆ, ಈಗ ಇದನ್ನ ಮುಂದೆ ಇಷ್ಟಕ್ಕೆಲ್ಲ ಕಾರಣವಾದದ್ದು ಯಾವುದು? ನಿನ್ನ ಮನಸ್ಸಲ್ಲ. ಸದ್ವಿಷಯದಲ್ಲಿ ಹೋಗ್ಬೇಕನ್ನೋದು ಮನಸ್ಸೆ, ದುರ್ವಿಷಯದಲ್ಲಿ ಹೋಗೋದು ಮನಸ್ಸೆ. ಆದರೆ ಇಷ್ಟಕ್ಕೆಲ್ಲ ಹತ್ತಕ್ಕ ಒಡೆಯಾರು ಇಂದ್ರಿಯಾಣ ಮನೋನಾಥ. ಆ ಮನಸ್ಸಾದಲ್ಲ, ಆ ಮನಸ್ಸು ಏನು ಮಾಡ್ತದ ನಿನಗಂದ್ರೆ ತಿರ್ಗಾ ವಿಷಯಗಳ ಚಿಂತನೆಯನ್ನು ಮಾಡಿ ವಿಷಯಗಳನ್ನು ಕೊಡೋದಕ್ಕೋಸ್ಕರವಾಗಿ ಆ ಮನಸ್ಸು ತನಗೆ ಬೇಕಾದಂಥ ಸಾಧನೆಗಳನ್ನು ಅದು ಸಾಧಿಸ್ತದೆ. ಸಾಧನೆ ಬೇಕಲ್ಲ. ಬಹಳ ಸಲ ಹೇಳಿನಿ, ಕೆಲವು ಕಡೆ ಕುದುರೆ ಮೇಲೆ ಹೋಗೋ ಜಾಗ ಇರ್ತಾವೆ, ಕುದುರೆ ಬೇಕಲ್ಲ. ಕೆಲವು ಕಡೆ ಬೆಟ್ಟ ಹತ್ತಬೇಕಾದ್ರೆ ಕತ್ತೆನೇ ಬೇಕಾಗ್ತದೆ, ಕತ್ತೆನೇ ಸಾಧನ. ಕೆಲವು ಕಡೆ ಬಸ್ ಆವ, ಕೆಲವು ಕಡೆ ರೈಲಾವ, ಅವುಗಳಿಗೆ ಅವೇ ಸಾಧನ ಮಾಡ್ಕೊಂಡು ಹೋಗ್ಬೇಕು ನಾವು. ಕತ್ತೆ ಮೇಲೆ ಹೆಂಗ್ ಕೊಂದಿಲ್ಲಪ್ಪ ಅಂದ್ರೆ, ಕತ್ತೆ ಬಿಟ್ರೆ ಮೇಲೆ ಯಾವ ಹೋಗೋದಿಲ್ಲ. ಅಲ್ಲಿ ದೇವಸ್ಥಾನದ ದೇವರಾನ ಇಲ್ಲಂತಲ್ಲ, ಆ ದೇವರ ದರ್ಶನ ಮಾಡಬೇಕಾದ್ರೆ ಕತ್ತೆ ಮೇಲೆ ಹೋಗ್ಬೇಕು. ಕೆಲವು ಕಡೆ ನೋಡಿಲ್ಲ, ಗೊತ್ತಿರ್ತವೆ ನಿಮಗೆ. ಹಾಗಾಗಿ ಇಲ್ಲಿ ಕೂಡ ಅನುದಿನ ಆತ್ಮ ಚಿಂತನೆಯಲ್ಲಿ ಸುಸ್ಥಿರವೆನಿಪಂತೆ ಚೇತನೇಂದ್ರಿಯದಿಂದ ಮನವನ್ನು ತೆಗೆಯೇ ಪ್ರತ್ಯಾಹಾರ ಅದಕ್ಕೆಂದು ಮುನಿ ಮುಖ್ಯರು ಒಲವಿಂದ ನುಡಿವರು. ಮುನಿ ಮೊದಲಾದಿಗಳು ಸಂತ ಮಹಾತ್ಮ ಇರ್ತಾರ. ಅನುದಿನ ಅಂದ್ರೆ ಯಾವಾಗಲೂ ಏನು ಮಾಡು ಅಂದ್ರೆ ಮನಸ್ಸು ಈ ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ನಿನ್ನೇನು ಕರ್ಕೊಂಡು ಹೋದಂಗೆಲ್ಲ ಒಳಗೆ ತಗೋಬೇಕಂತ ನೀನು ಯಾವಾಗಲೂ ಚಿಂತೆ ಮಾಡ್ಬೇಕಾಯ್ತಲ್ಲ. ಅದಕ್ಕೆ ಏನು ಮಾಡು, ಸದಾ ಕಾಲ ಸ್ವಸ್ವರೂಪ ಚಿಂತನೆಯಲ್ಲಿ ಸುಸ್ಥಿರವೆನೆಪಂತೆ ಸ್ಥಿರವಾಗಿ ಇರುವಂತೆ ಚೇತನೇಂದ್ರಿಯದಿಂದ ಅಂದ್ರೆ ಜ್ಞಾನೇಂದ್ರಿಯದಿಂದ ಮನಸ್ಸನ್ನು
ಹೊರ ತೆಗೆಯೇ, ತೆಗೆದ್ರು ಮನಸ್ಸು. ನೀನು ಯಾವುದು ನಿನ್ನ ಒತ್ಕೊಂಡು ಹೋಗ್ತದ, ಟ್ರೈನೇ ಕುಂತಿದ್ದಿ ಬೆಂಗಳೂರಿಗೆ ಹೋಗ್ತದಂದ್ರು, ಬೆಂಗಳೂರಿಗೆ ಹೋಗೋದು ಬೇಡಪ್ಪ ನನಗಂತ ನಿನಗೆ ತಿಳಿತಿಲ್ಲ, ನೀ ಏನು ಮಾಡಬೇಕು? ಟ್ರೈನಿಂದ ಇಳಿಬೇಕಷ್ಟೆ. ಅದರ ಕುಂತು ನಾನು ಇಲ್ರಿ ಬೆಂಗಳೂರಿಗೆ ಹೋಗ್ಬಾರ್ದಾಗಿತ್ತು ಅಂದರೆ ನೀನು ಕರ್ಕೊಂಡ ಹೋಗ್ತದ ಅದು. ಅದಕ್ಕೆ ಮನಸ್ಸು ವಿಷಯದ ಕಡೆ ಹೋಗಬಾರ್ದು ಅಂದರೆ ವಿಷಯಗಳಿಂದ ಮನಸ್ಸನ್ನು ತೆಗಿ. ನೋಡಮ್ಮ ಹೆಂಗೆ ಗೊತ್ತಿದ್ದಿ? ಎಷ್ಟು ಚಂದ ಅನುಭವ ಹೇಳ್ತಾರ ಮಹಾತ್ಮರು. ಇವು ನಾವು ಕೂಡ ಏನು ಮಾಡಬೇಕು ಅಂದ್ರೆ ಸಮಯ ಬಂದ ಇವನ್ನ ಅಳವಡಿಸಬೇಕು. ಬೆಳಗ್ಗೆ ಸಾಯಂಕಾಲ ಬರವೇ ಬರವು, ನಾವು ಅದರಿಂದ ಹೋಗ್ತೀವಿ. ಅದು ಹೋಗೋದಿದ್ರು ಅದ್ರ ಮೇಲೆ ಕುಂತು ಹೋಗೋ ಪ್ರಯತ್ನ ಮಾಡ್ತಾವ, ಬರಂಗಿಲ್ಲ ಅವು. ಎಲ್ಲೋ ಏನೇನೋ ವಿಷಯಗಳಿರ್ತಾವ, ಇಲ್ಲಿ ಕುಂತ ನೆನಿತೀವಿ ನಾವು. ಅಂದ್ರೆ ನಮ್ಮನ್ನು ಒತ್ಕೊಂಡು ಹೋಗೋವಿಲ್ಲ, ಅವುಗಳನ್ನ ಒತ್ಕೊಂಡು ಹೋಗಿ ಕರಿತೀವಿ, ಬರ್ರಿ 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 ಬರ್ರಿ. ಈಗೇನಂತಿದ್ದಿ? ಹುಚ್ಚುತನ ಹಂಗಲ್ಲ. ನಾ ಹೇಳಿದ ಮಾತು ಅರ್ಥ ಆಗ್ತಿಲ್ಲ, ಸರಳ ಇಷ್ಟೇ ಅದು ಕಲಿಸಿರೋದು. ಹಾಗಾಗಿ ಜ್ಞಾನೇಂದ್ರಿಯಗಳೊಡನೆ ಕೂಡಿ ಹೋಗೋದು ಅದು ಸ್ವಭಾವ. ಯಾರು ಕುಂದಿರ್ತಾರ ಅವನ್ನ ಕರ್ಕೊಂಡು ಹೋಗೋದು ಕತ್ತೆನೂ ಸ್ವಭಾವ, ರೈಲಿನೂ ಸ್ವಭಾವ. ಕುಂತಿದ್ದಂದ್ರೆ ಯಾರು ಕುಂತಾರೆ ಅಂತಿಲ್ಲ, ಕುಂತವ್ರೆಲ್ಲನೂ ಕರ್ಕೊಂಡು ಹೋಗ್ತದ. ಮನಸ್ಸಿಗೆ ಅದ್ರ ಮೇಲೆ ಕುಂತಿದ್ದಿ, ಆ ಕಡೆ ಹೋಗ್ಬಾರ್ದಂತಿದ್ದಿ, ಅದಕ್ಕೆ ನೀನು ಅದ್ರಲ್ಲಿ ಕುಂದ್ರಬೇಡ ಹೇಳಿ. ಹಾಗಾಗಿ ಯಾಕಂದ್ರೆ ಶಬ್ದಾದಿ ವಿಷಯಗಳನ್ನ ಚಿಂತಿಸುವುದು ಮನಸ್ಸಿನ ಸರಳವಾದ ಸ್ವಭಾವ. ಮನಸ್ಸು ವಿಷಯಾದಿಗಳಲ್ಲಿ ಹೋಗಿ ಸರಳವಾದ ಸ್ವಭಾವ. ಎಷ್ಟು ಸರಳ ಅಂದ್ರೆ ನಮಗೆ ಕೆಲವು ಮಂದಿ ರಾಯಚೂರು ಹೋಗಿ ಬರೋದು ಭಾಳ ಸರಳ ಅಲ್ಲ. ಮುಂಜಾನೆ ಸಾಯಂಕಾಲ 4 ಸಲ ಹೋಗ್ತೀವಿ ಬರ್ತೀವಿ. ಆದರೆ ಬೆಂಗಳೂರಿಗೆ ಹೋಗ್ಬೇಕಾದ್ರೆ 1 ದಿವಸ, ಡೆಲ್ಲಿ ಹೋಗ್ಬೇಕಾದ್ರೆ 2 ದಿವಸ. ಭಾಳ ಸರಳ. ಅಂಗಡಿಗೆ ಮನೆಗೆ ಹೆಂಗ ಸರಳ ಅದಂಗಷ್ಟು ಸರಳ ಇದೆ ಮನಸ್ಸಿಗೆ. ಅಂದ್ರೆ ಮನಸ್ಸಿಗೆ ವಿಷಯಾದಿಗಳಲ್ಲಿ ಕೂಡೋದು ಬಹಳ ಸರಳ ಅಂತ ಆಯ್ತಲ್ಲ, ಏನ್ ದೊಡ್ಡ ಕೆಲಸ ಅಲ್ಲ. ತಮ್ಮ ಅವುಗಳಿಂದ ತೆಗೆದು ಬಹಳ ಕಷ್ಟ ನೋಡು. ಕೂಡೋದು ಸರಳ ಆಯ್ತು. ಇಲ್ಲಿ ಹೋಗೋದಕ್ಕೆ ಎಷ್ಟು ದಾರಿ ಅದ ಅಷ್ಟೇ ದಾರಿ ಬರಾಗಿರ್ತದ. ಹೋಗಕ್ಕೆ ಸರಳ ಆದ್ರೂ ಬರುವಾಗ ಅಷ್ಟೇ ಸರಳ ಇರ್ಬೇಕಲ್ಲ. ಅಂದ್ರೆ ಅಷ್ಟು ನೀನ್ ತೆಗೆದು ಸರಳ ಇದ್ರೆ ಇಷ್ಟೆಲ್ಲ ಒದ್ದಾಡೋದು ಬೇಕಾಗಿದ್ದಿಲ್ಲ, ಇಷ್ಟೆಲ್ಲ ಒದ್ದಾಡೋದು ಬೇಕಾಗಿಲ್ಲ. ಬಹಳ ಕಷ್ಟ ಅದ. ಯಾಕಂದ್ರೆ ಹೇಗೆ ಕಷ್ಟ ಅಂದ್ರೆ ಒಂದೇ ಮಾತು ಬಹಳ ಸಲ ಹೇಳೀನಿ, ಹೇಳದಿದ್ದು. ಕೆಳಗಡೆ ಕೆರೆ ಅದ, ಕೆರೆ ಹಿಂದ ದೊಡ್ಡ ಗುಡ್ಡ ಅದ. ಆ ಗುಡ್ಡದಲ್ಲಿ ಇರ್ತಕ್ಕಂಥ ಒಂದು ಕಲ್ಲು, ಕೆಳಗಿನ ಕಲ್ಲನ್ನ ತಲೆ ಮೇಲೆ ಅಥವಾ ಭುಜದ ಮೇಲೆ ಹೊತ್ತುಕೊಂಡು ಗುಡ್ಡಕ್ಕೆ ಹೋಗೋದು ಕಷ್ಟ ಆದಿಲ್ಲ, ಬಹಳ ಕಷ್ಟ. ಮತ್ತೆ ಅದೇ ಗುಡ್ಡದ ಮೇಲಿರುವಂತ ನೀ ಒಯ್ದ ಕಲ್ಲೇ ಕೆಳಗೆ ಹಾಕಕ್ಕ ಆಯ್ತಿಲ್ಲ. ದಾರಿ ಒಂದೇ ಅದು, ಬಹಳ ಹೋಗಾಗ ಗುಡ್ಡ ಬಹಳ ಎತ್ತರ ಆಗೈತಿ, ಕಲ್ಲು ಮ್ಯಾಲಿಂದ ಬರಾಗ ದಾರಿ ಸ್ವಲ್ಪ ಆಗ್ಯದ ನಿನಗೆ. ಎಷ್ಟೇ ದೂರ ಅದ, ಹೋಗುವಾಗ ಹಿಡಿಯುವಾಗ ಅಷ್ಟೇ ದೂರ ಅದ, ಹೌದಿಲ್ಲ? ಆದರೆ ಬಹಿರ್ಮುಖ ಮನಸ್ಸಿಗೆ ಸರಳ ಆಗ್ಯದ, ಅಂತರ್ಮುಖ ಮಾಡುವಾಗ ಬಹಳ ವಿವಾದ ನೋಡು. ಅದು ಅನುಮಾನ ಹೋಗ್ಬೇಕಲ್ಲ, ಮತ್ತೆ ಸಂಶಯ. ಆ ಕಾರಣದಿಂದ ಆತ್ಮ ಸ್ವರೂಪ ಚಿಂತನೆಯಲ್ಲಿ ಇರುವಂತ ಮಾಡುವುದು ಗುಡ್ಡದಕ್ಕ ಕಲ್ಲು ಹೊತ್ತಂಗ ನೋಡ್ರಿ, ಬಹಳ ವಿಗುವುದು. ಆದ್ರೆ ಅನಾತ್ಮ ಚಿಂತನೆ ಮಾಡ್ಬೇಕಾದ್ರೆ ಗುಡ್ಡದ ಕಲ್ಲು ಉಳಿಸಿದಂಗ ಕೆಳಗೆ ಉಳಿಸೋದು. ಹಿಂಗಂದ್ರೆ ನೀ ಬರೋದು ಬೇಕಾಗಿಲ್ಲ.
ತಾನೇ ಡನ್ 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 ಅಂತ ಎಗ್ರಿಕಂತ ಕೆಳಗೆ ಬಂದು ಬಿದ್ದೋದು. ಅಷ್ಟಾದ ಕೆಲಸ. ಕಾರಣ ಯಾಕಂದ್ರೆ ಇದು ಪರಮಾತ್ಮ ಭಗವಂತ ಇಂದ್ರಿಯಾದಿಗಳನ್ನ ಬಹಿರ್ಮುಖವಾಗಿ ಸರಳ ಹೋಗುವಂತೆ ಅವನು ಸೃಷ್ಟಿ ಮಾಡ್ಯಾನ. ಸರಳ ಮ್ಯಾಲಿಂದ ಕಲ್ಲು ಉಡ್ಸೋದು ಏನು ದೊಡ್ಡ ಸರಳ ಅಂತ, ಆದರೆ ಅಂತರ್ಮುಖ ಮಾಡಲಿಕ್ಕೆ ಬಿಗುವಿಟ್ಟಂತ. ಜನ್ಮ ಜನ್ಮದಿಂದ ಅದನ್ನೇ ಮಾಡಿಕಂತ ಬಂದ್ರಲ್ಲಿ ಭಾಳ ಸರಳ ಆಗಿಬಿಟ್ಟದ. ಅಂಗಡಿಗೆ ಮನೆಗೆ ಎಷ್ಟು ದೂರಪ್ಪ? ನಮ್ಮ ಅಂಗಡಿಯಲ್ಲೇ ಅದ ಮನೆಯಲ್ಲೇ ಅದ. ಮನೆ ಅಂಗಡಿ ಭಾಳ ಸಮೀಪ. ವಿಷಯ ಅದ ಹೇಳಿ ನಿನ್ಗೆ ಎಷ್ಟು ಅದ? ಭಾಳ ಸಮೀಪ ಅದ. ಇದೇನು ದೊಡ್ಡ ವಿಷಯ ಅಲ್ಲ ಅಂತಾರೆ ಮಹಾತ್ಮರು. ಹಾಗಾಗಿ ಸ್ಥಿರವಾಗಿ ಮಾಡಿದರೆ ಮುನಿಶ್ರೇಷ್ಠರು ಇದಕ್ಕೆ ಮನದ ಪ್ರತ್ಯಾಹಾರ ಅಂತ. ಮನಸ್ಸು ಬಿಡ್ತು ನೋಡು, ಕರ್ಮೇಂದ್ರ ಬಿಟ್ಟು, ಜ್ಞಾನೇಂದ್ರ ಬಿಟ್ಟು, ಮನಸ್ಸು ಬಿಟ್ಟು. ಹೀಗೆ ಮನ ಏನು ಬಯಸಿದೊಡೆ ಅನಿತು ಒಂದರಿಂದ ಆ ಮನಕ್ಕೆ ಸಂತಸವನ್ನುಡರಿಸದೆ ಜನಿತ ಧೈರ್ಯದಳು ನಿಗ್ರಹಿಸಲು ಅಂತದು ತಾನೇ ಮನಕ್ಕೆ ಪ್ರತ್ಯಾಹಾರವೆನಿಪದು ಅಂದ್ರು. ಮನಸ್ಸು ಏನು ಮಾಡ್ತದಂದ್ರೆ ಬಯಕೆ ಅಂದ್ರು. ಬಯಕಂದ್ರೆ ಇಚ್ಛೆ ಅಂದ್ರೆ ಅಪೇಕ್ಷೆ. ಅದಕ್ಕೆ ಮಹಾತ್ಮರು ಹೇಳಿದರು, ಅದು ಯಾಕೆ ಇಚ್ಛೆ ಬಯಕೆ ಅಪೇಕ್ಷೆ ಮಾಡ್ತದ? ಅದಕ್ಕೇನು ಕಾರಣ? ಅನುಕೂಲ ಪ್ರತಿಕೂಲವೇ ಕಾರಣ. ನನಗೆ ಬೇಯಿಸಿದ ಅನಿಸಿದ್ರೆ ಅನುಕೂಲ ಆಗ್ತದ, ನನಗೆ ಆನಂದ ಆಗ್ತಂದ್ರೆ ಅದನ್ನ ಬಯಸ್ತದ, ಅದರಿಂದ ದುಃಖ ಆಗ್ತದಂದ್ರೆ ಬಿಡ್ತದ. ನೋಡ್ರಿ, ಅನುಕೂಲ ಪ್ರತಿಕೂಲ. ಆ ರೀತಿ ಅನುಕೂಲವಾದದ್ದನ್ನ ಬಯಸಿತಂದ್ರೆ, ಇಚ್ಛೆ ಮಾಡ್ತಂದ್ರೆ ಅನಿತೊಂದರಿಂದವೇ ಆ ಒಂದು ವಸ್ತುವಿಂದಲೇ ಮನಸ್ಸಿಗೆ ಸಂತೋಷವನ್ನ ಉಂಟು ಮಾಡದೆ, ಅದೊಂದರಿಂದ ಸಂತೋಷ ಆಗ್ತದೆ. ಅದು ಒಂದರಿಂದನೇ ಸಂತೋಷ ಆಗಿದ್ರೆ ಜಗತ್ತಿನಲ್ಲಿ ಎಲ್ಲರೂ ಮುಕ್ತರಾಗಿ ಹೋಗ್ತಿದ್ರು. ಏನ್ ದೊಡ್ಡ ಮಾತು? ದೊಡ್ಡ ಮಾತಲ್ಲ. ಅದಕ್ಕೆ ಅದರಲ್ಲಿಯೇ ಸಂತೋಷ ಹೊಂದಿಕೊಂಡಿರುವ ಸ್ವಭಾವ ಉಳ್ಳದ್ದಾಗಿದ್ದರೂ ಹೀಗೆ ಮನಸ್ಸಿಗೆ ಸಂತೋಷವನ್ನ ಉಂಟು ಮಾಡಿಕೊಡದೆ ಆ ಮನಸ್ಸು ತನ್ನ ಧೈರ್ಯದಿಂದ ನಿಗ್ರಹ ಮಾಡಬೇಕು. ಅದು ಸಾಕಪ್ಪ, ಅಲ್ಲೇನ್ ಬೇಕು? ಯಾವುದೋ ಇಚ್ಛೆ ಮಾಡಿದ್ರೆ ಆಯ್ತಪ್ಪ, ನಾವೊಂದು ಮನೆ ಕಟ್ಟಬೇಕಂತ ಮಾಡಿ ಬಯಸ ಒಂದು ಕಟ್ಟಿದ್ವಿ. ಮತ್ತೆ ಅನುಕೂಲ ಆದ್ರೆ ಇನ್ನು 10 ಕಟ್ಟು, ಆ ಪ್ರಶ್ನೆ ಬೇರೆ. ಯಾರು ಬೇಡ ಅಂತ? ಒಂದು ಆದ ಮೇಲೆ ಅದೇ ಮತ್ತೆ ಇನ್ನೊಂದು ಮೇಲೆ ಇನ್ನೊಂದು ಮೇಲೆ ಇನ್ನೊಂದು ಮೇಲೆ ಇನ್ನೊಂದು ಮೇಲೆ ಅಂತ ಚಿಂತೆ ಮಾಡಕ್ ಹೋಗ್ಬೇಡ. ಅವಾಗ ಏನ್ ಮಾಡಬೇಕು? ದೊರಕಲು ಏನು ಅದರಳು ಸಂತುಷ್ಟಿ ಅಂತ ಜ್ಞಾನಕ್ಕೆ ಹೋಗಲ್ಲ. ನೀನು ಯಾವಾಗ ಭಗವಂತ ನಮಗಿಷ್ಟು ಕೊಟ್ಟನಪ್ಪ ಸಾಕು, ಏನು ಕಡಿಮೆ ಆಗದಂತ ಯಾವಾಗ ಅಂದಿ ಆವಾಗ ಮನಸ್ಸು ಅಷ್ಟಕ್ಕೆ ಶಾಂತಿ ಆಗ್ತದಿಲ್ಲ? ಎಷ್ಟು ಮಂದಿ ಹಂಗಿಲ್ಲ ಸಂತೋಷವಾಗಿ? ಎಷ್ಟು ಮಂದಿ ಇವತ್ತ ಹಳ್ಳಿಗಳಲ್ಲಿ ಹೋಗಿ ನೋಡಿದ್ರೆ ಕೂಲಿ ಮಾಡೋರು ಹೆಣ್ಮಕ್ಳು ಗಂಡ್ಮಕ್ಳು ಅವ್ರಿಗೇನಿಲ್ಲ, ಬಹಳ ದುಡಿದು ಬಂದ್ರೆ 300-350 ರೂಪಾಯಿ ಹೆಣ್ಮಕ್ಳು ಕೊಡ್ತಾರ. ಅವ್ರು ಎಷ್ಟು ಸಂತೋಷವಾಗ್ಯಾರ, ಎಷ್ಟು ಆನಂದ ಆದ ಮನೆಗ, ಎಷ್ಟು ತೃಪ್ತಿ ಆದ. ಆದ್ರೆ ನಮಗೆ ಒಂದೊಂದು ದಿನಕ್ಕೆ ಎಷ್ಟೆಷ್ಟು ಸಾವಿರ ಇಟ್ಲೆವು ನಮಗೆ ಸಂಬಳ ಬಿದ್ದರೂ ಕೂಡ ನಮಗೆ ಚಿಂತೆ ಮಾಡೋ ಪ್ರಯತ್ನ ಆಗ್ತಾವ. ಕಾರಣ ಏನಂದ್ರೆ ಇದ್ದಾಗ ಬದುಕು ಮಾಡೋದು ಗೊತ್ತಿಲ್ಲ ಮನುಷ್ಯಗೆ, ಸಾಕು ನಡೆ ಬಂದಿಲ್ಲ. ಹಾಗಾಗಿ ಈ ರೀತಿ ಮಾಡಬೇಕಾದ್ರೆ
ಧೈರ್ಯ ಬೇಕು. ಇದಕ್ಕೇನು ಕಾರಣ? ಧೈರ್ಯ. ಅದನ್ನು ಬಿಟ್ಟು ಏನಿಲ್ಲ. ಧೈರ್ಯಂ ಸರ್ವತ್ರ ಸಾಧನ. ಯಾರಲ್ಲಿ ಧೈರ್ಯ ಅದ ಅವರು ಬಡತನದಲ್ಲಿ ಕೂಡ ಆರಾಮಾಗಿರ್ತಾರೆ ನೋಡು. ಹಾಗಾಗಿ ನಾವು ಕೂಡ ಇಲ್ಲಿ ಏನು ಮಾಡಬೇಕಾಗಿದೆ ಅಂದರೆ, ಪ್ರತಿಯೊಂದರಲ್ಲಿ ನಾವು ಯಾವ ಜ್ಞಾನೇಂದ್ರಿಯಗಳು ಉಂಟಲ್ಲ ಅವುಗಳಿಗೆ ಮಿತವಾದ ಅಂದರೆ ಅದಕ್ಕೆ ಬಯಸಿದಷ್ಟು ಕೊಡಬಾರ್ದಂತ. ಪ್ರಾರಂಭದಲ್ಲಿ ಬಯಸಿದಷ್ಟು ಕೊಡಂಗಿಲ್ಲ, ಒಂದೇ ಸಲ ಹಿಂದಕ್ಕೆ ತಕ್ಕಕ್ಕಾಗೋದಿಲ್ಲ. ಬಯಸಿದಷ್ಟು ಕೊಡಬೇಡ, ಮಿತಿ ಇರಲಿಲ್ಲ ಅದಕ್ಕೆ. ಇವತ್ತು ಇಷ್ಟೇ ಆಮೇಲೆ ಬರ್ತಾ ತೆಗೆದ ಹೀಗಾಗಿ ಇದು ಏನು ಮಾಡುತ್ತದೆ ಅಂದರೆ ಅನಂತ ಮಾತುಗಳನ್ನು ಇಲ್ಲಿ ಮಹಾತ್ಮರು ಬೆಳೆದಾರ. ಹಾಗಾಗಿ ನಾವು ಎಷ್ಟು ನೀರು ಕುಡಿಬೇಕು, ಎಷ್ಟು ಅನ್ನ ತಿನ್ನಬೇಕು, ಎಷ್ಟನ್ನ ನಾವು ಜೀವನಕ್ಕಾಗಿ ಗಳಿಸಬೇಕು, ಎಷ್ಟನ್ನ ನಾವು ಮಿತವಾಗಿ ಅದನ್ನು ಖರ್ಚು ಮಾಡಬೇಕು ಅನ್ನೋದು ಎಲ್ಲವನ್ನ ನಾವು ಸರಿಯಾಗಿ ತಿಳ್ಕೊಳ್ಳಿಲ್ಲ ಅಂದರೆ ಏನು ಆಗುತ್ತದೆ ಅಂದರೆ ನಮಗೆ ಅಧೋಗತಿ ಆಗ್ತಂತ ಮಹಾತ್ಮ ಬರೆದ ಅಧೋಗತಿ. ಹಾಗಾಗಿ ಮನಸ್ಸು ಅನ್ನೋದು ಏನು ಮಾಡ್ತದಂದ್ರೆ ಬೇಕಾದ ಬಯಸ್ತದ. ಅದು ಏನಾಗ್ತದ? ಬಯಸಿದ್ದೆಲ್ಲ ಆಗ್ತದೇನು? ತಿರಕನೋರ್ವ ಊರ ಮುಂದೆ ಮುರುಕ ಧರ್ಮಶಾಲೆಯಲ್ಲಿ ಕನಸು ಕಂಡ ಅಂತ ಬರೀತಾರೆ. ಅದೇ ಒಂದು ಕೆಲಸ. ಊರಾಗ ಭಿಕ್ಷೆ ಬೇಡ್ಕೊಂಡು ತಿರುಗಾಡ್ತಾನ. ತಾನು ಒಂದು ಸೋರ್ತಕ್ಕಂಥ ಒಂದು ಸಣ್ಣ ರಟ್ಟದ ಮನೆಯಲ್ಲಿ ವಾಸ ಮಾಡ್ಯಾನ. ಎಂತೆಂಥ ಕನಸು ಕಂಡನ. ಆ ಕನಸು ಆಗ್ತವೇನು? ರಾಜ ಆಗ್ಬೇಕಂತ ಕನಸು ಕಂಡ, ಆಗ್ಲಿ ಸಾಧ್ಯತೆ ಇಲ್ಲ. ಇದ್ರೂ ಕೂಡ ಅದು ಕನಸು ಹೆಂಗೆ ಕನಸಾಗಿ ಉಳ್ತದ, ಅದರಂತೆ ನಿನ್ನ ಮನಸ್ಸು ಕೂಡ ಇದು ಕನಸಿನ ಗೋಪುರವನ್ನೇ ಕಟ್ಟುವುದು. ಕನಸಿನ ಗೋಪುರ ಕಟ್ತದ. ಸರ್ಪಭೂಷಣ ಹೇಳಿಲ್ಲ? 10 ಬರೆ 20, 20 ಬರೆ 50, 50 ಬರೆ 100, 100 ಬರೆ 1000, 1000 ಬರೆ ಲಕ್ಷ, ಲಕ್ಷ ಬರೆ ಕೋಟಿ, ಕೋಟಿ ಬರೆ ಮತ್ತೆ ಆನೆ ಐರಾವತ ಏನೇನೋ ಇಚ್ಛಿಸುವುದು ಅಂತ ಬರ್ದಾರ. ಇಚ್ಛೆ ಮಾಡ್ತದಿಲ್ಲ ಅದು. ಅದಕ್ಕೆ ಏನು ಒಂದು ಯಾವಾಗ ಸುಖ ಆಗ್ತದೆ ಇಷ್ಟು ಇಚ್ಛೆ ಮಾಡೋದಕ್ಕಂದ್ರೆ ಅದು ಸಾಕು ಎಂದರೆ ಸುಖ, ಬೇಕು ಎಂದರೆ ದುಃಖ. ಯಾವತ್ತು ನನಗೆ ಸಾಕು ಅಂತ ಅನಿಸ್ತದ ಮನಸ್ಸಿಗೆ ಅನಿಸ್ಬಿಡು. ಅದು ಅನಿಸ್ಬೇಕಾದ್ರೆ ಬೇಕಲ್ಲ ಜ್ಞಾನ. ದೊರಕಲೇನದರೊಳು ಆ ದೊರಕದಲ್ಲಿ ತೃಪ್ತಿ ಆಗಿರ್ಬೇಕಾದ್ರೆ ನಿನಗೆ ಶಾಸ್ತ್ರ ಜ್ಞಾನ ಬೇಕು. ಸುಮ್ಮನೆ ಹೆಂಗಾಗ್ತದ? ದೇವತ್ವದ ಜ್ಞಾನ ಬೇಕು, ದೈವದ ಮೇಲೆ ಜ್ಞಾನ ಬೇಕು, ವಿಚಾರ ಬೇಕಲ್ಲ. ಅಲ್ಲಿ ಇಲ್ಲದವನಿಗೆ ಇಲ್ಲಿ ಹೆಂಗ್ ಮಾಡಕ್ ಬರ್ತದ? ಸಾಧ್ಯ ಹೆಂಗಾಗ್ತದ? ಆ ಕಾರಣದಿಂದ ಇನ್ನೊಂದು ರೀತಿ ಮನಸ್ಸಿಗೆ ಹೇಳ್ತಾರೆ, ಆ ಧೈರ್ಯದಿಂದ ಇರಪ್ಪ ಒಂದು. ಇನ್ನೊಂದು, ಮನವದು ಎಲ್ಲಿದ್ದೊಡ ಆ ಮನದ ಒಡಗೂಡದೆ ಮನ ವಿಲಕ್ಷಣನು ತಾಹಾನೆಂದು ಅನುದಿನ ಅನುಚಿಂತನೆಯಳು ಒಡಗೂಡರೆ ಮನಕ್ಕೆ ಪ್ರತ್ಯಾಹಾರವದು ತಾನೇ ಅಂತ. ಹೆಂಗ್ ಬಿಡಿಸ್ಬೇಕಾದ್ರೆ ಜಗತ್ತಿನಾಗ ಮನಸ್ಸಿನಿಂದ ಇವನಂದ್ರೆ ಆ ಮನಸ್ಸು ಎಲ್ಲಿದ್ದೊಡೆ, ಮನಸ್ಸು ಎಲ್ಲಿದ್ದೊಡೆ ಅಂದ್ರೆ ಒಂದೊಂದು ಸಲ ಒಂದೊಂದು ವಿಷಯ ಚಿಂತನೆಯಲ್ಲಿರ್ತದ.
ಇದ್ದಾಗ್ಯೂ ನೀನು ಏನು ಮಾಡು, ಮೊದಲೇ ಹೇಳ್ಯಾರಲ್ಲ ಮಹಾತ್ಮರು, ಮನ ಜಾಯ್ತು ಜಾಯಗ ತನು ಮತ್ ಸೋಡು, ಶರೀರ ಬಿಡಬೇಡಪ್ಪ. ಅದಕ್ಕೆ ಅದು ಎಲ್ಲಿದ್ದರೂ ಚಿಂತೆ ಮಾಡುತ್ತಿದ್ದರೂ ಆ ಮನುಷ್ಯನ ಬೆನ್ನ ಹತ್ತಿ ನೀವು ಹೋಗಬೇಡ. ಮೊದಲೇನಿಲ್ಲ, ಅಲ್ಲಿ ಹೋಗ್ಬೇಡ, ಅದ್ರ ಕೂಡ್ಬೇಡ, ಆ ಟ್ರೈನ್ನೇ ಕೂಡ್ಬೇಡ ಅಂತ ನೀನು. ಅದ್ರ ಬೆನ್ನತ್ತಿ ಹೋಗ್ಬೇಡ, ಮನಸ್ಸಿನ ಬೆನ್ನತ್ತಿ ಹೋಗೋದು ಬೇಡ ಅಂತಾರ ಅವರು. ಯಾಕಂದ್ರೆ ಮನಹೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯು. ಆ ಮನಸ್ಸು ಬೆನ್ನತ್ತಿ ಹೋಗ್ಬೇಡಂದ್ರೆ ಇಲ್ಲಿ ಹೋಗ್ಬೇಡ, ಪಾರಮಾರ್ಥದ ಕಡೆ ಮನಸ್ಸು ಮಾಡಿದಾಗ ಹೋಗೋದು ಬಿಡಬೇಡ. ಮತ್ತೆ ಹೇಳ್ಬೇಕಾರಡು. ಮತ್ತೆ ಮನಸ್ಸು ಬೆನ್ನತ್ತಿ ಹೋಗ್ಬೇಡ ಅಂತ ಹೇಳಿದ್ರೆ ಶಾಸ್ತ್ರ ನಿನ್ನೆ ಶಾಸ್ತ್ರಕ್ಕೆ ಹೋಗ್ಬೇಕಂತ ಮನಸ್ಸಾದ, ಆದ್ರೂ ಕೂಡ ಹೋಗ್ಬೇಡ ಅಂತ ಹೇಳಿದ ಶಾಸ್ತ್ರ ಗುರುಗಳು. ಅದಕ್ಕೆ ಬೇಡ ಅಂತ ಮನೆ ಕುಂತ್ರೆ ಅದು ಹೋಗತ್ತೆ ಆಗ್ತದೆ. ಎಲ್ಲಿ ಹೋಗ್ಬೇಡ ಅಂದದ, ಯಾಕಡೆ ಹೋಗ್ಬೇಡು. ದುರ್ವಿಷಯಗಳು ಹೊರಗಂದ್ರು, ಬಾಹ್ಯ ಕಡೆ ಅಂದ್ರು, ಒಳಗಡೆ ಅಂತರ್ಮುಖ ಮಾಡಕ್ ಹೇಳ್ತಾರ ಅವರು. ಮತ್ ಹಾಗಾಗಿ ಆ ಬೆನ್ನತ್ತಿ ಹೋಗದೆ ಬೆನ್ನ ಹತ್ತಬೇಡ ಅಂತಂದ್ರೆ, ಟಿಕೆಟ್ ಇಲ್ಲದೆ ರೈಲೇ ಕೂಡ್ಬೇಡ, ದಂಡ ಹಾಕ್ತಾರ. ನಿನ್ನದಲ್ಲದ ಕುದುರೆಯನ್ನ ನೀನು ಬೆನ್ನತ್ತಿ ಹೋಗ್ಬೇಡ. ನಿನ್ವೇನು ಕುದುರೆ ನಿನ್ನಲ್ಲ ಅಂತ ಗೊತ್ತಾದ್ಮೇಲೆ ಕುದುರೆ ಮೇಲೆ ಕುಂದ್ರಬೇಕಂತ ಪ್ರಯತ್ನ ಮಾಡ್ತಾನೆ ನೀನು. ನಿಂದು ಯಾವುದು ವಸ್ತು ಅಲ್ಲ, ಆ ಕಡೆ ಕಣ್ಣೆತ್ತಿ ನೋಡಂಗಿಲ್ಲ ನೀನು. ನೋಡ್ರಿ ಇಲ್ಲಿ, ಅಲ್ಲಪ್ಪ ನಮ್ದು ಇಲ್ಲೇ ಸ್ವಲ್ಪ ಮನೆ ಆದ ನೋಡಿ ಬರ ನಡಿ ಅಂದ್ರೆ, ಎಲ್ಲಡಪ್ಪ ಇನ್ನೊಂದ್ಸಲ ಬಂದ ನೋಡು, ಅಲ್ಲಿ ಮನೆ ಆದ, ಯಾಕಪ್ಪ ನೋಡ್ರಿ ಏನಾಗ್ತದ, ಇಲ್ಲ ಸ್ವಲ್ಪ ಮನೆಗೆ ಅರ್ಜೆಂಟ್ ಹೋಗ್ಬೇಕು. ನಿಂದು ಮನೆ ಅಲ್ಲ, ಅಲ್ಲಿ ಅರ್ಜೆಂಟ್ ಅದ, ಇಲ್ಲಿ ಅರ್ಜೆಂಟ್ ಇಲ್ಲ. ಯಾಕೆ ಇದು ಮನೆ ನಂದಲ್ಲ, ಇದು ನಂದಾದ, ಜಗತ್ತದ ನಿನಗೆ. ಅದಕ್ಕಾಗಿ ಇಲ್ಲಿ ಏನು ಮಾಡು, ನೀನು ಮನುಷ್ಯನ ಬೆನ್ನತ್ತಿ ಹೋಗ್ಬೇಡ ಅಂದ್ರೆ ಆ ಮನಸ್ಸು ನೀನೆಲ್ಲ. ಅದಕ್ಕಾಗಿ ಅದ್ರ ಬೆನ್ನ ಯಾಕತ್ತದ್ದಿ, ನಿಂದೇನು? ಮತ್ ನಿಂದಲ್ಲ, ತಾನಲ್ಲ, ತಂದಲ್ಲ, ಆಮೇಲೆ ಅದರಿಂದ ನೀನ್ ಯಾಕೆ ಬೆನ್ನ ಹತ್ತಿದ್ದಂತಾರ ಅವ್ರ ಮಹಾತ್ಮರು. ಅದರ ಬೆನ್ನ ಹತ್ತಿ ಹೋಗದೆ ಯಾಕೆ ಹೋಗಬೇಡ, ಮನಸ್ಸಿಗೆ ನೀನು ವಿಲಕ್ಷಣನಾಗಿದ್ದಿ ಅಂದ್ರೆ ಮನಸ್ಸಿಗಿಂತ ಬ್ಯಾರೆ ನೀನಿದ್ದಿ, ಹೌದಾ? ಅಂದ್ರೆ ಅದಕ್ಕೆ ನಿನಗೆ ಏನ್ ಸಂಬಂಧ? ಹಾಗಾಗಿ ಮನಸ್ಸು ಚಂಚಲ ಮಾಡ್ತದ, ಶುದ್ಧ ಅಶುದ್ಧ, ಸುಖ ದುಃಖ ಅನೇಕ ರೂಪವಾದರೂ ಮನಸ್ಸು ಏನ್ ಮಾಡ್ತದ, ಒಂದೊಂದ್ಸಲ ಚಂಚಲ ಮಾಡ್ತದ, ಒಂದ್ಸಲ ಇಲ್ಲ ಬಿಡಪ್ಪ ಎಲ್ಲಿ ಹೋಗೋದು ಅಂತೇಳಿ ಅದು ಅಚಂಚಲವಾದದ್ದು ಏನು ಮಾಡ್ತದ, ಅಚಂಚಲ ಆಗ್ತದ. ಒಂದೊಂದ್ಸಲ ಮನಸ್ಸು ಶುದ್ಧವಾಗಿರ್ತದ, ಒಂದ್ಸಲ ಅಶುದ್ಧ ಆಗ್ತದ, ಒಂದೊಂದ್ಸಲ ಮನಸ್ಸಿಗೆ ಆನಂದ ಆಗ್ತದ. ಎಲ್ಲಿ ಹೋದ್ ಬೇಡಪ್ಪ, ಇವತ್ತು ಆರಾಮಿ ನಿಂತಿದ್ದಿ, ಇವತ್ತು ಆರಾಮಿಗೆ ನಿಂತಿದ್ದಿ, ಬೆಳಕಾದ್ರೆ ಮುಂಜಾನೆ ಮತ್ತೆ ತಯಾರಾಗ್ತಿದ್ದಿ. ಎಲ್ಲಿಗಪ್ಪ, ಸ್ವಲ್ಪ ಹೋಗಿ ಬರ್ತನಪ್ಪ. ನಿನ್ನೆ ಕರೆದ್ರು ಒಲ್ಲೆ ಅಂದಲ್ಲಪ್ಪ, ನಿನ್ನೆ ಸುಖ ಅನಿಸಿತ್ತು ಒಲ್ಲೆ ಅಂದಿ. ನಿನ್ನೆ ಸುಖ ಅನಿಸಿದ ಮನೆನೇ ಇವತ್ತು ದುಃಖ ಅನಿಸಿದ ಮನೆ ಬಿಟ್ಟು ಹೋಗ್ಬೇಕಂತಿದ್ ನೋಡಿ. ಎಷ್ಟು ಕ್ಷದಾಮಿದ್ದೆ ಅಂತಾರೆ ಮಹಾತ್ಮ. ಇದು ಮನಸ್ಸಿನ ಗುಣಧರ್ಮ. ಹಾಗಾಗಿ ನೀನು ಆ ಮನಸ್ಸಿಗೆ ಸಾಕ್ಷಿಯಾಗಿದ್ದಂದ್ರೆ ನೀನು ಆ ಚಂಚಲ ಅಚಂಚಲ, ಶುದ್ಧ ಅಶುದ್ಧ ಮತ್ತೆ ಸುಖ ದುಃಖ ರೂಪ ಆದರೂ ಕೂಡ ಅವುಗಳನ್ನು ತಿಳಿಯೋನೆ ನೀನು ವಿನ ಅವುಗಳ ಸಂಬಂಧ ನಿನಗಿಲ್ಲ ಅಂದ್ಬಿಡು. ಇಲ್ಲ ಅನ್ಬೇಕಾದ್ರೆ ನೀನು ಯಾರಪ್ಪ ಅಂದ್ರೆ ನೀನು ಸ್ವಚ್ಛದ ಆನಂದ ಸ್ವರೂಪನಿದ್ದೇನೆಂದು.
ಒಳಗೋಗ್ಬೇಕಲ್ಲ ಮತ್ತೆ. ಈ ರೀತಿ ನಮ್ಮ ಮನಸ್ಸನ್ನು ಈ ರೀತಿ ವಿಚಾರ ಮಾಡಿದಾಗ ಅದು ನಮ್ಮ ಸ್ವಸ್ವರೂಪ ಆನಂದ ನಮ್ಮಲ್ಲೇ ಆಗಿರ್ಬೋದು ಮತ್ತು ಅದೇ ಆನಂದ ರೂಪವೇ ತಾನಾಗಿರಲು ಇದು ಮನಸ್ಸಿಗೆ ಪ್ರತ್ಯಾಹಾರವೆಂದು ಅನುವು ಮಾಡಿ ಹೇಳಿದರು. ಮತ್ತೆ ಹೆಂಗೆ ಬಿಡು, ಎಷ್ಟೆಲ್ಲ ವಿಚಾರ ಮಾಡದೆ ದಿಕ್ಕು ತಪ್ತದ, ಬಿಡೋದು ಹೆಂಗೆ ಬಿಡ್ತದಪ್ಪ. ಅದಕ್ಕೆ ಮತ್ತೊಂದು ಪ್ರಕಾರ ಹೇಳ್ತಾರೆ, ಮನಸ್ಸಿಂದ ಕೆಲಸ ಬಹಳ ಅದಲ್ಲಿ. ಒಂದು ಪ್ರಕಾರ ಧೈರ್ಯವನ್ನು ತಂದ್ಕೋ, ದೊರಕಲೇನು ಅದರ ಸಂತೃಪ್ತಿ ಅಂದ್ರು. ಮನ ಎಲ್ಲಿದ್ರು ಇರಲಿ, ಆ ಮನಸ್ಸಿನ ಬೆನ್ನ ಹತ್ತಬೇಡ ಅಂತ ಹೇಳಿದ್ರು. ಮತ್ತೆ ಈಗ ಏನು ಹೇಳ್ತಾರೆ, ತನಗೆ ಬಾಹ್ಯದ ಕರ್ಮ ವಿನಿತು ಏನು ಇಲ್ಲದೆ ಮನದಿಂದ ಕರ್ತವ್ಯವನ್ನು ಮಾಳ್ಪ ಅನ್ನುವುದು ತಾನೇ ಪ್ರತ್ಯಾಹಾರವೆನಿಪದು. ಆ ಮನಕೆದು ಸತ್ಯ ಅಂಗನೆ ನೀನು ನಂಬು. ನೀನೇನು ಹೊರಗಿನ ಕರ್ಮ ಅಂದ್ರೆ ಕೆಲಸ ಅವಲ್ಲ, ಹೊರಗಿಂದ ಏನು ಕೆಲಸ, ಬರೀ ಶಬ್ದಾದಿಗಳಲ್ಲಿ ಕೆಲಸ. ಇವು ಬಿಟ್ಟು ಏನಾದ ಎಲ್ಲ ಹೊರಗಿನ ಮಿಥ್ಯವಾಗಿರ್ತಕ್ಕಂಥ ಸುಖ ಇಲ್ಲದಂಥ ಶಬ್ದಾದಿಗಳಲ್ಲೇ ಇವನ ಕೆಲಸ ಮನಸ್ಸಿಂದ, ಹೌದಿಲ್ಲ, ಹೊರಗೆ. ಅದಕ್ಕೆ ಕಾರಣ ಏನಂದ್ರೆ ಇದಕ್ಕೆ ನಾಮರೂಪದ ಲಕ್ಷಣವೇ ಇದು ಮೋಹಕ್ಕೆ ಕಾರಣ. ಮನಸ್ಸು ಒಳಗೋಗಿ ನೋಡಿಲ್ಲ, ಬರೀ ಹೊರಗಿನದಕ್ಕೆ ಮರಳಾಗಿ ಬೆನ್ನ ಹತ್ತದ. ರಾಮಾಯಣ ಹೊರಗಿನದಕ್ಕಾಯ್ತು, ಒಳಗಿನದಕ್ಕಾಯ್ತು. ಹೊರಗಿನ ಜಿಂಕೆ ನೋಡಿದ್ರೆ ಇಷ್ಟ ಆಯ್ತು, ಒಳಗಿನ ಸ್ವರೂಪ ನೋಡಲಿಲ್ಲ ಅಂದ್ರೆ ಸೀತ. ಹೊರಗಿನ ಧನಕನಕಾದ ಸಂಪತ್ತನ್ನು ನೋಡಿತು ಮಹಾಭಾರತ, ಒಳಗಿನ ಆತ್ಮ ಚೈತನ್ಯ ನೋಡ್ತೇನೆ, ನೋಡ್ಲಲ್ಲ. ಹೊರಗಿನ ವಿಷಯಾದಿಗಳ ಮೋಹರೂಪವನ್ನು ನೋಡಿ ಬದುಕಬೇಕು ಅಂತ ಇಚ್ಛೆ ಮಾಡಿ ಏನಾದ ಅಂದ್ರೆ ಅಂಗುಲಿಮಾಲ ಎಷ್ಟೋ ಜನರ ಪ್ರಾಣವನ್ನೇ ತೆಗೆದ. ಮತ್ತೆ ರಾಮಾಯಣ ಬರೆದಂತ ವಾಲ್ಮೀಕಿ ಎಷ್ಟೋ ಜನರ ದರೋಡೆಯನ್ನು ಮಾಡದ, ಕಳ್ಳತನವನ್ನು ಮಾಡದ, ಕಟ್ಟಿ ಹಾಕಿದ, ಮೀರಿದಾಗ ಅವರ ಪ್ರಾಣವನ್ನೇ ತೆಗೆದ. ಎದಕ್ಕೋಸ್ಕರ? ಹೊರಗಿನ ಬಾಹ್ಯ ವಿಷಯಗಳಿಗೋಸ್ಕರವಾಗಿ. ಕೊನೆಗೆ ಒಬ್ಬೊಬ್ಬ ಮಹಾತ್ಮರಿಂದ ಅಂತರಂಗದ ಸ್ವರೂಪ ಗೊತ್ತಾದಾಗ ಅಂಥ ಕಟುಕ ಹೃದಯದವರೇ ಅಂಗುಲಿಮಾಲ, ವಾಲ್ಮೀಕಿ, ಮತ್ತೇನಾದರೂ ಮಹಾಪುರುಷರಾದರೂ ಜ್ಞಾನಿಗಳಾದರು. ಇಷ್ಟೆಲ್ಲ ಆದದ್ದು. ಅದಕ್ಕೆ ಹೇಳ್ತಾರೆ ಮಹಾತ್ಮರು, ಒಳಗೆ ನೋಡು, ಹೊರಗಿಂದ ಯಾಕೆ ನೋಡ್ತೇವೆ, ನಾಮರೂಪಕ್ಕಾಗಿ ಯಾಕೆ ನೋಡ್ತೀವಿ, ಏನಾದಂತ ಅವ್ನು ನೋಡಿ ನೋಡಿ ಹಿಂಗಾದ. ಈಗ ಆಸ್ತಿ ಅಂತಸ್ತು ಇರ್ತಾವ, ಧರ್ಮ ಅಧರ್ಮ ಆ ಪ್ರಶ್ನೆ ಬೇರೆ. ಯಾವುದು ಧರ್ಮ ಯಾವುದು ಅಧರ್ಮ ನೀತಿ ನಾವೇನು ವಿಚಾರ ಮಾಡಂಗಿಲ್ಲ, ಭಗವಂತ ವಿಚಾರ ಮಾಡ್ತಾನೆ. ಇಷ್ಟೆಲ್ಲ ನ್ಯಾಯ ನಿಬಂಧನೆಗಳು, ಧರ್ಮ ಇದ್ರೆ ಅಧರ್ಮ ಮಾಡೋದು, ಅಧರ್ಮವನ್ನ ಧರ್ಮ ಮಾಡೋದು, ಅನೀತಿಯನ್ನ ನೀತಿ ಅಂತ ಹೇಳೋದು, ಸುಳ್ಳನ್ನ ಸತ್ಯ ಮಾಡಕ್ಕೆ ಹೊರಟಂತ ಎಷ್ಟೋ ಮಂದಿ ಜಗತ್ತಿನಾಗಾರಲ್ಲ. ಇವರು ಬಾಹ್ಯದ ಹೆಣ್ಣು ಹಣ್ಣು ಮಣ್ಣಿಗಾಗಲ್ಲ, ಇವು ಬಾಹ್ಯದ ಒಳಗಿನ ಇವು. ಇವ್ರ ಗತಿ ಏನಾಗ್ತದ? ಒಳಗಿನ ಗತಿ ಹೊರಗಿನ ಏನಾಗ್ತದ? ಇದೇ ಆಗ್ತದ, ಮತ್ತೆ ಏನಾಗಲ್ಲ, ಬೇರೆ ಏನು ಲಾಭನಿಲ್ಲ. ಅದಕ್ಕೆ ಜ್ಞಾನಿಗಳು ನೋಡು, ಧರ್ಮ ಆದ ಬಿಡ ಅಂದ್ರು, ಧರ್ಮಕ್ಕೆ ಕೈ ಎತ್ಕೊಂಡು ನಿಂತರು, ಅದೇನಾಗ್ತದ ಆಗ್ಲಂತೇಳಿ ಸುಮ್ಮನೆ ಕುಂತರು. ಹೇಡಿಗಳಲ್ಲ ಅವರು, ಜ್ಞಾನಿಗಳಂತ. ಅಂತ ಜ್ಞಾನಿಗಳನ್ನ ಹೇಳಿಗಳಂತ ತಿಳ್ಕೊಂಬರು ಎಷ್ಟೋ ಮಂದಿ. ಅದಕ್ಕೆ ತುಪ್ಪ ಹಾಕೋರ್ನಾರ, ಅದಕ್ಕೆ ಬೆಂಕಿನ ಹಾಕೋರಾರ. ಇದು ಏನಾಗ್ತದಂದ್ರೆ ಅನಂತ ರೀತಿ ತೊಂದರೆ ಆಗ್ತಂತ. ಅದಕ್ಕೆ
ಕೇವಲ ಒಂದು ಮನಸ್ಸಿನಿಂದ ಕರ್ತವ್ಯವನ್ನು ಮಾಡತಕ್ಕದ್ದು. ಹೀಗೆ ಹೊರಗೆ ಯಾವುದಾದರೊಂದು ಕಾರ್ಯವನ್ನು ಮಾಡಲಿಕ್ಕೆ ಹೋಗದೆ ಒಂದು ಮನಸ್ಸಿನಿಂದಲೇ ಮಾಡತಕ್ಕ ಕಾರ್ಯಗಳೆಲ್ಲವನ್ನು ಮಾಡಿಬಿಡ್ಬೋದು. ಇದೇ ಪ್ರತ್ಯಾಹಾರ ಅಂದರು. ಇದು ಸಾಮಾನ್ಯ ಕೆಲಸ ಅಲ್ಲ. ಕಾರಣ ಇದು ಸತ್ಯವಾದ ಮಾತು. ಇದನ್ನು ನಂಬುವಂತ ಇಲ್ಲಿವರೆಗೂ ಮಹಾತ್ಮರು ನಮಗೂ ನಿಮಗೂ ಹೇಳ್ತಾ ಬಂದರು. ಇವತ್ತಿನ ದಿನ ನಮ್ಮ ವೇದಾಂತ ಬೆಳಗದ ಅತ್ಯಂತ ಶ್ರದ್ಧೆ ಇರುವಂಥ, ಭಕ್ತಿ ಇರುವಂಥ ಶ್ರೀಮತಿ ಸರೋಜಾದೇವಿ, ನಿಮಗೆಲ್ಲ ಗೊತ್ತಿದ್ದಂತೆ ನಮ್ಮ ಜಯಮ್ಮ ತಾಯಿಯವರ ಪುತ್ರಿ. ಅವರಿಂದ ಇವತ್ತು ಮಂಗಲ ಗೀತೆ. ಅವರು ಮಂಗಲ ಹಾಡಿದ ನಂತರ ಇವತ್ತಿನ ಶಾಸ್ತ್ರದ ವಾಕ್ ಪುಷ್ಪಗಳನ್ನು ಸದ್ಗುರು ಪಾದಕ್ಕೆ ನಾವು ನೀವು ಸಮರ್ಪಿಸೋಣ ಅಂತಕ್ಕಂಥ ಮಾತನ್ನು ಹೇಳಿ ಈಗ ಮಂಗಲಗೀತೆ ಪ್ರಾರಂಭ ಮಾಡ್ತಾಯಿ. ಆರತಿಯನ್ನು ಬೆಳಗುವೇನು ಸಿದ್ಧಾರೂಢಗೆ, ಆರತಿಯನ್ನು ಬೆಳಗುವೇನು ಸಿದ್ಧಾರೂಢಗೆ, ಧರೆಯ ಜನರ ದುಃಖ ಹರಿವ ಶಿವನ ರೂಪಗೆ, ಧರೆಯ ಜನರ ದುಃಖ ಹರಿವ ಶಿವನ ರೂಪಗೆ, ಆರತಿಯನ್ನು ಬೆಳಗುವೇನು ಸಿದ್ಧಾರೂಢಗೆ, ಧರೆಯ ಜನರ ದುಃಖ ಹರಿವ ಶಿವನ ರೂಪಗೆ, ಮೂರು ಜೀವಿಗಳಿಗೆ ಸಾಕ್ಷಿಯಾದ ದೇವಗೆ, ಮೂರು ಜೀವಿಗಳಿಗೆ ಸಾಕ್ಷಿಯಾದ ದೇವಗೆ, ಆರು ಮತದ ಮರ್ಮವರಿದ ನಿಗಮ ನಿಷ್ಠಗೆ, ಆರತಿಯನ್ನು ಬೆಳಗುವೇನು ಸಿದ್ಧಾರೂಢಗೆ, ಧರೆಯ ಜನರ ದುಃಖ ಹರಿವ ಶಿವನ ರೂಪಗೆ, ಧರೆಯ ಜನರ ದುಃಖ ಹರಿವ ಶಿವನ ರೂಪಗೆ, ವಂಚಕ ಜನರು ಬೆಂಕಿಡಲು ನೀನು ಸಹಿಸಿದೆ, ವಂಚಕ ಜನರು ಬೆಂಕಿಡಲು ನೀನು ಸಹಿಸಿದೆ, ಪಂಚಾಕ್ಷರಿಯ ಮಂತ್ರವನ್ನು ನೀನು ಹರುಹಿದೆ, ಪಂಚಾಕ್ಷರಿಯ ಮಂತ್ರವನ್ನು ನೀನು ಅರುಹಿದೆ, ಆರತಿಯನ್ನು ಬೆಳಗುವೇನು ಸಿದ್ಧಾರೂಢಗೆ, ಧರೆಯ ಜನರ ದುಃಖ ಹರಿವ ಶಿವನ ರೂಪಗೆ, ಧರೆಯ ಜನರ ದುಃಖ ಹರಿವ ಶಿವನ ರೂಪಗೆ, ಪಂಚಕೋಶ ಪಂಚಪಾಶಗಳನ್ನು ನೀಗಿದೆ, ಪಂಚಕೋಶ ಪಂಚಪಾಶಗಳನ್ನು ನೀಗಿದೆ, ಸಂಚಿತಾದ ಕರ್ಮಗಳನ್ನು ನೀನು ದಹಿಸಿದೆ, ಸಂಚಿತಾದ ಕರ್ಮಗಳನ್ನು ನೀನು ದಹಿಸಿದೆ, ಆರತಿಯನ್ನು ಬೆಳಗುವೇನು ಸಿದ್ಧಾರೂಢಗೆ, ಧರೆಯ ಜನರ ದುಃಖ ಹರಿವ ಶಿವನ ರೂಪಗೆ, ಧರೆಯ ಜನರ ದುಃಖ ಹರಿವ ಶಿವನ ರೂಪಗೆ, ಧರೆಯ ಜನರ ದುಃಖ ಹರಿವ ಶಿವನ ರೂಪಗೆ. ಹರ ಓಂ ಚೈತನ್ಯಂ ಶಾಸ್ತು ಶಾಂತಂ ಜಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ಶ್ರೀ ಗುರುವೇ ನಮಃ. श्रीमद् जगद्गुरु सिद्धार्थ स्वामी महाराज की जय। श्री सद्गुरु शिवपुत्र स्वामी महाराज की जय। श्री सद्गुरु बसवानंद स्वामी महाराज की जय। अभिनवनीश्वर महाराज की जय। सकल साधु संत महाराज की जय। जय मंगलम जय नमः पार्वती शिव हर हर महादेव।
ಧನ್ಯವಾದಗಳು ತಾಯಿ. ಚೆನ್ನಾಗಿ ಆತಮ್ಮ.